ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಷ್ಣೋದಯಸ್ಥಿತಿಲಯೋನ್ನೇತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಡ್ಯವರ್ಜಿತಭಜಂ ವಿಭುಮದ್ಯವೀಶಂ ವಂದೇ ಭವದ್ಭ್ರಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸದಾಗಮೈಕವಿಜ್ಞೇಯಂ ಸಮತೀತ್ಯಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷಸದ್ಗುಣಂ. ವಿಶೇಷಣಾನಿ ಯಾನಿ ಕಥಿತಾನಿ ಸತುಕ್ತಿಭಿಃ ಸಾಧಯಿಷ್ಯಾಮಿ ತಾನ್ನೇವ ಕ್ರಮಾತ್ ಸಜ್ಜನ ಸಂವಿದೆ. ಏನಾಯ್ತೀಗ 9 ದೃಷ್ಟಾಂತಗಳು ಕೂಡ ಯಾವ ರೀತಿಯಲ್ಲಿ ಭೇದಪರ, ಅದರಲ್ಲೂ ವಿಶೇಷವಾಗಿ ಭಗವತ್ಪರ, ವಿಷ್ಣು ಸರ್ವೋತ್ತಮತ್ವ ಪರ ಎಂಬುದನ್ನು ಹೇಳಿ. ಈಗ ಪ್ರೇರಕ ಸರ್ವಜೀವಾನಾಂ ಪ್ರಾಣಧೀ ಚೋದಿತಾ ಚ ಸಹ ವಿಷ್ಣು ಸಂಸಾರಿಣೋ ಅನ್ಯೋ ಯಸ್ತಂ ಅವಿಜ್ಞಾಯ ಮೂಢಧೀಹಿ ದೇಹೇಂದ್ರಿಯ ಪ್ರಾಣಬುದ್ಧಿ ನೇತೃತ್ವಂ ಮನ್ಯತೆ ಆತ್ಮನಃ ಅತಃ ಸಂಸಾರ ಪದವೀಂ ಯಾತಿ ಜೀವೇಶಯೋಃ ಸದಾ ವೈಲಕ್ಷಣ್ಯಂ ಪರಂ ಜ್ಞಾತ್ವಾ ಮುಚ್ಯತೆ ಬದ್ಧತೆ ಅನ್ಯಥಾ ಇತಿ ಚ. ಇದ್ರ ಮೆಸೇಜ್ ಏನು ಕೊಟ್ಟಾಗೈತೀಗ? ಪ್ರೇರಕ ಸರ್ವಜೀವಾನಾಂ, ಬರೀ ವಿಷ್ಣು ಭಿನ್ನ ಅಷ್ಟೇ ಅಲ್ಲ, ಸರ್ವಜೀವಾನಾಂ ಪ್ರೇರಕಃ. ಪ್ರಾಣಧೀ ಚೋದಿತಾ ಚ ಸಹ, ಪ್ರಾಣಚೋದಿತ ಧೀಚೋದಿತ, ಇಂದ್ರಿಯಗಳನ್ನು ಮನಸ್ಸನ್ನು, ಈ ಪ್ರಾಣಲ್ಲೇ ಇಂದ್ರಿಯಗಳು, ಮತ್ತು ಇಲ್ಲಿ ಧೀ ಅಂತೇಳಿ ಬುದ್ಧಿ, ಧಿಯೋ ಯೋನಃ ಪ್ರಚೋದಯಾತ್, ಪರಮಾತ್ಮನೇ ಆಗಿದ್ದಾನೆ. ವಿಷ್ಣು ಸಂಸಾರಿಣೋ ಅನ್ಯಃ, ಸಂಸಾರಿ ಜೀವನದಿಂದ ಬೇರೆಯಾಗಿದ್ದಾನೆ. ಇದಿಷ್ಟು ಇದರಿಂದ ತಿಳ್ಕೊಳ್ಳೋದು ವಿಷಯ. ಯಹ ಯಾವನು ತಮ್ ಅವಿಜ್ಞಾಯ, ಇದೆಲ್ಲ ಇದೇ ಗೊತ್ತಿಲ್ಲ, ಎಲ್ಲ ಗೊತ್ತಿದೆ ಗೊತ್ತಿಲ್ಲ ಅವನಿಗೆ. ಮೂಢಧೀಹಿ, ಅವನೇನಂತ ಕರೀತಾರೆ? ಇವತ್ತು ಆಫೀಸಿಗೆ ಬಾಸ್ ಅಂತ ಯಾರು ಅಂತಲೇ ಗೊತ್ತಿಲ್ಲ, ಅನೇನರ್ಥ? ಯಾರು ಗೊತ್ತಿಲ್ಲದವರು ಪರವಾಗಿಲ್ಲ, ಯಾರು ಗೊತ್ತಿದ್ದರೆ ಸಾಕು. ದೊಡ್ಡ ಆಫೀಸ್ಗೆ ಎಲ್ಲರೂ ಗೊತ್ತಿರಬೇಕಾಗಿಲ್ಲ, ಯಾರು ಗೊತ್ತಿರಬೇಕು? ಬಾಸ್ ಗೊತ್ತಿದ್ದರೆ ಸಾಕು. ಅದಕ್ಕೆ ಅವನು ಮೂಢಧೀಹಿ. ದೇಹೇಂದ್ರಿಯ ಪ್ರಾಣಬುದ್ಧಿ ನೇತೃತ್ವ ಮನ್ಯತೆ ಆತ್ಮನಃ, ಪ್ರಾಣಧೀ ಚೋದಿತ ಪರಮಾತ್ಮ. ಇನ್ನೇನು ತಿಳ್ಕೊಂಡು, ನಾನೇನು ತಿಳ್ಕೊಂಡ? ದೇಹ, ಇಂದ್ರಿಯ, ಬಿಂಬ, ಪ್ರತಿಬಿಂಬ, ಆ ಸ್ವತಂತ್ರ ಅಸ್ವತಂತ್ರ, ಇದೆಲ್ಲ ತಿಳಿಬೇಕು. ಬರೀ ಬೇರೆ ತಿಳ್ಕೊಂಡ್ರೆ ಉಪಯೋಗ ಇಲ್ಲ. ಅದು ಒಂದು ಹಂತದ ಸಾಧನೆ ಹೊರತು ಫೈನಲ್ ಆಗಲಿಲ್ಲ. ಇದನ್ನು ಹೇಳಬೇಕು. ಜೀವೇಶಯೋ, ಎಲ್ಲಿವರೆಗೂ? ಮುಕ್ತಿವರೆಗೂ. ಆಮೇಲೆ ಸಾಮ್ಯ ಇಲ್ಲ, ಸದಾ ಅಂಥೇಳಿ. ಸದಾ ಅಂದರೆ ಈವನ್ ಬಿಫೋರ್ ಆ್ಯಂಡ್ ಆಫ್ಟರ್ ಮೋಕ್ಷ, ಹಾಗೇ ಇರಬೇಕು. ಪರಂ ಜ್ಞಾತ್ವ, ಎಂಥ ವೈಲಕ್ಷಣ್ಯ! ಪರಂ ವೈಲಕ್ಷಣ್ಯ, ಸ್ವಲ್ಪ ವೈಲಕ್ಷಣ್ಯ ಅಲ್ಲ. ಬ್ರಹ್ಮವಾಯುಗಳಿಗೆ ಎಷ್ಟು ವೈಲಕ್ಷಣ್ಯ ಇದೆ? 4. ಅದು ಇಲ್ಲೇ ಸ್ವರೂಪದಲ್ಲಿ ವ್ಯತ್ಯಾಸನೇ ಇಲ್ಲ, ಗೊತ್ತಾಯ್ತಾ? ವೈಲಕ್ಷಣ್ಯ ಇದೆ, ಆದರೆ ಪರತ್ವ ಆ ವೈಲಕ್ಷಣ್ಯ ಇಲ್ಲ. ದೇವರಲ್ಲಿ ಎಂಥದ್ದಿದೆ? ಪರಂ ವೈಲಕ್ಷಣ್ಯಂ ಜ್ಞಾತ್ವ, ಟೋಟಲಿ ಡಿಫರೆಂಟ್. ಸ್ವತಂತ್ರ ಸ್ವತಂತ್ರ ವ್ಯತ್ಯಾಸ ಎಷ್ಟದು? ಟೋಟಲ್. ಅಂಥ ತಾರತಮ್ಯ ವ್ಯತ್ಯಾಸವನ್ನು ತಿಳಿಬೇಕು. ಮುಚ್ಯತೆ ಇದಕ್ಕೆಲ್ಲ ಏನರ್ಥ ಆಯ್ತು ಈಗ? ಸದಾಗಮೇಕ ವಿಜ್ಞೇಯಂ ಸಮತೀತ ಕ್ಷರಾಕ್ಷರ, ಸಮ್ಯಕ್ ಅತೀತ, ಸ್ವಲ್ಪ ಅಲ್ಲ, ಅಬೋವ್ ಅಲ್ಲ, ಇನ್ಫೈನೆಟ್ಲಿ ಅಬೋವ್, ಅಷ್ಟು ಮೇಲಿದ್ದಾನೆ ಪರಮಾತ್ಮ. ಅದನ್ನು ತಿಳಿಬೇಕು. ವೈಲಕ್ಷಣ್ಯಂ ಪರಂ ಜ್ಞಾತ್ವಾ ಮುಚ್ಯತೆ ಬದ್ಧತೆ ಅನ್ಯಥಾ, ಇಲ್ದವ್ರು ಏನಾಗ್ತಾನೆ? ಅವನು ಬಂಧನಕ್ಕೊಳಗಾಗ್ತಾನೆ. ಸರ್ವಾನ್ ವೇದಾನ್ ಅಧೀತ್ಯ ಮಹಾಮನಾಹ ಅನೂಚಾನ ಮಾನಿ ಸ್ತಬ್ಧ ಏಯಾಯ. ನೆಕ್ಸ್ಟ್ ಈಗ ಇದೆಲ್ಲ ಒಂದು ರೀತಿಯಲ್ಲಿ ಅನಾಲಿಸಿಸ್ ಆಯ್ತು. ಈಗ ಎರಡನೇದು ಹೇಳ್ತಿರೋದು ಯಾರಿದನ್ನು? ಉದ್ದಾಲಕರು. ಯಾರಿಗೆ? ಶ್ವೇತಕೇತುವಿಗೆ. ಏನು ಮಾಡಿದ್ದಾತ? ಸರ್ವಾನ್ ವೇದಾನ್ ಅಧೀತ್ಯ, 12 ವರ್ಷ ಎಲ್ಲ ವೇದಗಳನ್ನು ಓದಿದ್ದ. ಮಹಾಮನಾಹ, ಓನು ಭಾರಿ ಬುದ್ಧಿವಂತ ಅಂತ ತಿಳ್ಕೊಂಡ. ಅನೂಚಾನಮಾನಿ, ನನ್ನಷ್ಟು ಓದ್ದವನೇ ಇಲ್ಲ ಅಂತ ತಿಳ್ಕೊಂಡು ಬಂದ. ಸ್ತಬ್ಧ ಏಯಾಯ, ತಂದೆ ನಮಸ್ಕಾರ ಕೂಡ ಮಾಡ್ದೇನೆ ಹಲೋ ಡ್ಯಾಡಿ ಅಂತಾರಲ್ಲ, ಹಾಗೆ ಬಂದ. ಆ ಕಾನ್ಸೆಪ್ಟ್ ಇದೆ ಇದರೊಳಗೆ. ನಮಸ್ಕಾರ ಅಪ್ರಣತ ಸ್ವಭಾವ, ತಂದೆಗೆ ನಮಸ್ಕಾರ ಮಾಡೋದು ಅಂತ ಏನು ಓದ್ದಾಗಾಯ್ತು ಇವನೀಗ. ಸತ್ಯ ತಪ್ಪು ಮಾಡಿದಾಗ ಎಜುಕೇಟೆಡ್ ನೀವು ಅಂತ ಕೇಳ್ತಾರಲ್ಲ, ಹಾಗೆ ಭಾರಿ ಎಜುಕೇಟೆಡ್ಡೇ ಅವನು, ದೊಡ್ಡ ಅಧಿಕಾರಿ. ಯಾರು ತರಕಾರಿಗಳು ಬೈದು ಬಿಡ್ತಾಳೆ, ಎಜುಕೇಟೆಡ್ ಕಟ್ಟಕ್ಕೆ ಕಳಿಸ್ತೀರಿ, ಹೀಗೆ ಮಾಡೋದು ಅಂದ್ಬಿಡ್ತಾರೆ ತಕ್ಷಣ. ಯಾಕೆ ತಪ್ಪು ಮಾಡಿದ್ದಾರೆ ಯಾವುದೋ ಒಂದನ್ನು. ಅದಕ್ಕೆ ಕಳಿಸ್ತೀನಿ. ಅನೂಚಾನ ಮಾನಿ ಸ್ತಬ್ಧ ಏಯಾಯ ಬಂದ. ಇತಿ ಆತ್ಮನಃ ಅನ್ಯ ಅನೂಚಾನತ್ವಾದಿ ಗುಣಪ್ರದಂ
ಪರಂ ಅವಿಜ್ಞಾಯ. ಇಷ್ಟೆಲ್ಲ ಮಾಡಿ ದೇವರಂತ ಎಚ್ಚರಿಕೆ ಇಲ್ಲ, ನಾನೇ ಮಾಡ್ಕೊಂಡೆ ಅಂತ ಹೇಳ್ಕೊಂಡ್ಬಿಟ್ಟ, ತಪ್ಪಾಯಿತು. ಅದಕ್ಕೆ ಅನೂಚಾನತ್ವಾದಿ ಗುಣಪ್ರದಂ ಪರಂ ಅವಿಜ್ಞಾಯ. ಎಲ್ಲ ಅಂತಃ ಪ್ರವೇಶ ಬಿಟ್ಬಿಟ್ಟ, ಅದನ್ನು ತಾನೇನು ತಿಳ್ಕೊಂಡ. ಪರಂ ಅವಿಜ್ಞಾಯ. ಉದಾಹರಣೆಗೆ ಒಬ್ಬ ಡಿ ಸಿನೋ ಇರೋ ಸ್ಯಾಂಕ್ಷನ್ ಮಾಡ್ತಾನೆ, ಎಷ್ಟೋ ಲಕ್ಷನ ಯಾವುದು ಗ್ರಾಂಟ್ ಸ್ಯಾಂಕ್ಷನ್ ಮಾಡ್ತಾನೆ. ನಾನೇ ಕೊಟ್ಟೆ ಅಂತ ಹೇಳೋಗಿಲ್ಲ, ಅವನು ನಂದೇ ಕೊಟ್ಟೆ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅವನದಲ್ಲ ಅದು ಫಸ್ಟ್ ಆಫ್ ಆಲ್. ಮತ್ತು ಅವನ ಮೇಲೆ ಅಥಾರಿಟಿ ಕೊಡೋಕ್ಕೆ ಅವ್ನು ಕೊಟ್ಟಿದ್ದಕ್ಕೆ ಕೊಟ್ಟ, ಇಲ್ಲ ಕೊಡ್ಲಿಕ್ಕೆ ಬರ್ತಿರಲಿಲ್ಲ ಅವನು. ಅದು ತಿಳ್ಕೊಂಡು ಅಹಂಕರ್ತ ಹರಿಕರ್ತ ಅಂತ ಹಾಕ್ಕೊಂಡು ಇದೆಲ್ಲ ನಿತ್ಯ ಜೀವನದಲ್ಲಿ ಅನುಷ್ಠಾನ ಇರೋದು, ಅದೆಲ್ಲ ಕೂಡ ಗೊತ್ತಾಯ್ತಾ. ಅದನ್ನು ಬಿಟ್ಟುಬಿಟ್ಟು ನಾನೇ ಕೊಟ್ಟೆ ಅಂತ ಅಕಸ್ಮಾತ್ ಹೇಳಿಕೊಂಡ್ರೆ ಅವನು ಅಫೆನ್ಸ್, ಅದು ನೀನು ಅಪರಮನಿಂದ ಕೊಟ್ಟೆ ಅಂತ ಕೇಳ್ತಾನೆ, ಹೇಳಾಗಿಲ್ಲ. ಅದಕ್ಕೆ ಸ್ತಬ್ಧಸ್ಯ ಪರಾಧೀನತ್ವ ಜ್ಞಾಪನೇನ. ಈಗೇನು ಮಾಡಬೇಕಾಗಿದೆ ತಂದೆ, ಅದು ಅಹಂಕಾರ ತೆಗಿಬೇಕು. ನಮಸ್ಕಾರ ಮಾಡೋ ಸ್ಥಿತಿ ಬಂದುಬಿಡ್ತಿದ್ದ, ಯಾಕೆ ನಾನು ಅಷ್ಟು ದೊಡ್ಡವನ ನಾನು ಅಂತೇಳಿ. ಅದಕ್ಕೇನು ಮಾಡೋಕ್ಕೆ ತೆಗಿಬೇಕು ವಾಪಸ್. ಈಗ ಅದಕ್ಕೇನು ಮಾಡಿದೆ, ಏನು ಹೇಳಬೇಕೀಗ, ನೀನು ದೇವರಲ್ಲ ಅಂತ ಹೇಳಬೇಕು, ದೇವರು ಅಂತ ಹೇಳಬೇಕು. ಈಗ ಅಲ್ಲ ಅಂತ ಹೇಳಬೇಕೀಗ. ಅದನ್ನು ಹೇಳೋದಕ್ಕೆ ಏನು ಮಹಾ ದೊಡ್ಡ ತಿಳ್ಕೊಂಡ್ಬಿಟ್ಟಿಯಾ ಅಂತ ಹೇಳ್ತಾರಲ್ಲ, ಹಾಗೆ ಅದು ಇನ್ನೊಂದು ದೃಷ್ಟಿಯಿಂದ ಅರ್ಥ ಮಾಡ್ತಾರೆ. ಅದಕ್ಕೆ ಏನಂತ ವಾದಿರಾಜ ಸ್ವಾಮಿಗಳು ಬರಬೇಕಾದ್ರೆ ಮತ್ತೊಂದು ಹೇಳ್ತಾರೆ, ಓ ತತ್ವಮಸಿ, ಓ ನೀನು ಬಿಡಪ್ಪ ಆ ಮಹಾನುಭಾವ ಅಂತಾರಲ್ಲ, ಹಾಗೆ ಏನಂತಾರೆ ಅದಕ್ಕೆ, ವ್ಯಂಗ್ಯಸ್ವರ ಕಾಕುಸ್ವರ ಅಂತ ಹೆಸರು. ಒಂದು ಮಹಾಬೃಹಸ್ಪತಿ ಗೊತ್ತಲ್ಲ ಅಂತ ಹೇಳಿದರೆ ಭಾರಿ ದಡ್ಡ ಅಂತ ಅರ್ಥ. ಅದು ಆ ಅರ್ಥನೂ ಅದರಲ್ಲಿದೆ. ತತ್ವಮಸಿ ಶ್ವೇತಕೇತೋ ಹೇಳಬೇಕು, ತತ್ವ ನೀನಪ್ಪ ಅವನು ಸಾಧ್ಯನೇ ಇಲ್ಲ. ಹಿರಿಯತಿ ತನ್ನಿಷ್ಠ. ಇಲ್ಲಿ ಕರ್ಣ ಅರ್ಜುನರಿಬ್ಬರು ಹೋಗ್ತಾ ಇದ್ದಾರೆ ಯುದ್ಧಕ್ಕೆ. ಕರ್ಣನಿಗೆ ಭಾರಿ ಖುಷಿ, ಈಗ ಕದೆ ಸಾಲ ಸಿಕ್ಬಿಟ್ಟಿದ್ದಾರೆ ಅಂಥೇಳಿ. ಅವ್ರು ಹೇಳ್ತಾರೆ, ನನಗೆ ಅರ್ಜುನನ ಯಾರು ತೋರಿಸ್ತೀರಿ, ಅವ್ರಿಗೆ ಹಾತು ಕೊಡ್ತೀನಿ, ಇದು ಕೊಡ್ತೀನಿ, ಇನಾಮ್ ಕೊಡ್ತೀನಿ, ಶುರು ಬಿಡ್ತಾರೆ. ಶಲ್ಯ ಬೈತಾರೆ, ನೀನೆಲ್ಲಿ ಅರ್ಜುನ ಎಲ್ಲಿ, ನೆನ್ಪಿಟ್ಕೋಬೇಕು, ನೀನೆಲ್ಲಿ ಅರ್ಜುನ ಎಲ್ಲಿ. ಕಾಕ ಗೋಮಾಯು ಧರ್ಮಾತ್ಮಂ ಹಂಸ ಸಿಂಹೋಪಮಂ ರಣೆ ಮಾಯಾಹಿ ಪಾರ್ಥಂ ಮಾಯಾಹಿ ಹತೋ ಅನೇನ ರಣಕ್ಷಯಂ. ನೀನು ಕಾಗೆ ಇದ್ದಾಗೆ, ಆತ ಹಂಸ ಇದ್ದ ಹಾಗೆ, ನೀನು ನರಿ ಇದ್ದ ಹಾಗೆ, ಅವನು ಸಿಂಹ ಇದ್ದ ಹಾಗೆ. ಆದ್ದರಿಂದ ಪಾರ್ಥಿವ ಯುದ್ಧಕ್ಕೆ ಹೋಗಬೇಡ, ಅಲ್ಲಿ ಹೋಗೋದು ಒಂದೇ, ಯಮಲೋಕಕ್ಕೆ ಹೋಗೋದು ಒಂದೇ ಅಂತ ಹೇಳ್ತಾನೆ. ಅರ್ಥ ಆಯ್ತಾ. ಎಲ್ಲಿ ಅರ್ಜುನಿಗೆ ಕರ್ಣ ಏನು ಅಂದ್ಕೊಂಡ, ಈಗ ರಾಮ ಬ್ರಹ್ಮಾಸ್ಮಿ ಅಂದ್ಕೊಂಡಿಲ್ಲ ಆತ, ನಾನು ಅರ್ಜುನಿಗೆ ಸಮ ಅಂತ ತಿಳ್ಕೊಂಡು ಅಷ್ಟಕ್ಕೆ ಬೈತಾನೆ ಶಲ್ಯ. ಎಲ್ಲಿ ನೀನು ಎಲ್ಲಿ ಈತ ಅಂತ ಹೇಳ್ತಾನೆ. ಇದು ಅರ್ಥ ಮಾಡಿಕೊಂಡ್ರೆ ಅದು ನಿದರ್ಶನ. ನಿರ್ಣಯ ಸರ್ವಶಾಸ್ತ್ರಾಣ ಸದೃಷ್ಟಾಂತೋ ಹಿ ಭಾರತ. ಇಂದ್ರನೂ ದೇವರು, ಸೂರ್ಯನೂ ದೇವರೇ. ಗೊತ್ತಾಯ್ತಾ. ತಾರತಮ್ಯದಲ್ಲಿ 100 ಗುಣ ವ್ಯತ್ಯಾಸ ಇಲ್ಲ, 100 ಗುಣ ವ್ಯತ್ಯಾಸ ಇಲ್ಲ. ಗೊತ್ತಾಯ್ತು. ಇಬ್ಬರು ಮಾನ್ಯರು. ಅಂಥ ಹೊತ್ತೇನಲ್ಲಿ ತಿಳ್ಕೊಬ ಅರ್ಜುನ ಸಮಾನ ತಿಳ್ಕೊಬೇಡ ನೀನೀಗ, ತಿಳ್ಕೊಂಡ್ರೆ ಹಾಳಾಗಿ ಹೋಗ್ತೀನಿ ನೋಡು ಅಂತ ಹೇಳ್ತಾನೆ. ಇದು ಅರ್ಥ ಮಾಡಿಕೊಂಡ್ರೆ ಎಲ್ಲಿದೆ ಸಂಬಂಧನೇ ಇಲ್ಲವಲ್ಲ. ಜ್ಞಾಪನ ಏನು, ಅದಕ್ಕೆ ಪ್ರಕರಣ ನೋಡಬೇಕು. ಪ್ರಕರಣ ನೋಡಬೇಕು ಅಂದ್ರೇನು, ಕಾಂಟೆಕ್ಸ್ಟ್ ನೋಡಬೇಕು. ಯಾವ ಕಾಂಟೆಕ್ಸ್ಟಲ್ಲಿ ಬಂದಿದೆ ತತ್ವಮಸಿ ಅನ್ನೋ ಮಾತು. ಈ ಸಂದರ್ಭದಲ್ಲಿ ಬಂದಾಗ ಉನ್ಮತ್ತನಾದ ಮಗನಿಗೆ ತಂದೆ ಅಹಂಕಾರ ಕಳಿಬೇಕಾದ್ರೆ ಏನು ಮಾಡಬೇಕೀಗ, ಅವ್ನು ಮಾಡಿದ ತಪ್ಪನ್ನು ಹೇಳಬೇಕೇ ಹೊರತು ಅದನ್ನು ತಪ್ಪನ್ನು ತಿಳ್ಕೊಂಡು ತಪ್ಪನ್ನು ಜಾಸ್ತಿ ಸರಿ ಅಂತ ಹೇಳೋದಕ್ಕೆ ಹೋಗಬಾರ್ದು, ಅದು ಸರಿಯಲ್ಲ. ತನ್ನಿಷ್ಠಾಹಿ ಅತ್ರ ಉಪದೇಶ. ಇದು ಯಾವುದೂ ಹೇಳಿಲ್ಲ ಬೇರೆಯವರು, ಸುಮ್ಮನೆ ಮಾಡಿದ್ದು ಕೂತಿದ್ದು ಅಷ್ಟೇ ಅರ್ಥನೇ. ತತ್ವಮಸಿ ಅಷ್ಟೇ. ಹಿಂದೂ ಮುಂದೆ ನೋಡಬೇಕೋ ಇಲ್ವೋ. ನಿರಸ್ಯ ತನ್ನಿಷ್ಠ ಹಿ ಅತ್ರ ಉಪದಿಶ್ಯತೆ. ಅದಕ್ಕೆ ನೀನು ಅದೇನು ತಿಳ್ಕೊಂಡಿದ್ದ, ಪರಾಧೀನತ್ವ ಜ್ಞಾಪನೇನ. ಪರಾಧೀನ ಅಂದರೆ ಎರಡರ್ಥ, ಬೇರೆಯವರ ಅಧೀನ ಅಂತ ಒಂದರ್ಥ. ಹರಿರೇವ ಪರಹ ಆದ್ದರಿಂದ ಪರಮಾತ್ಮನ ಅಧೀನ ಅಂತ ತಿಳ್ಕೊಬೇಕದನ್ನು. ನಿರಸ್ಯ ತನ್ನಿಷ್ಠಾ ಹಿ ಅತ್ರ ಉಪದಿಶ್ಯತೆ. ಭಗವಂತ ನಿಷ್ಠನಾಗು, ಭಕ್ತಿ ಮಾಡು ಅಂತ ಉಪದೇಶ ಮಾಡಕ್ಕೆ ಹೊರಟಿದ್ದಾನೆ. ಅಂದಮೇಲೆ ಇಲ್ಲಿ ಭೇದಪರ ಅರ್ಥನೇ ಹೊರತು ಅಭೇದಪರ ಅರ್ಥ ಅಲ್ಲ. ತದ್ಧೈಕ ಆಹುಹು ಅಸದೇವೇದಮಗ್ರೆ ಆಸೀತ್ಯಾದಿ ವಾದಿ ಪ್ರಸಿದ್ಧಮಪಿ ನಿರಾಕ್ರಿಯತೆ. ಅದಕ್ಕೆ ಅವ್ರು ಏನು ತಿಳ್ಕೊಂಡಿದ್ದಾರೆ, ಅಸತ್ತರಿಂದ ಸತ್ತುಟ್ಟಿತು ಮೊದಲು ಅಪಾರ್ಥ ಮಾಡ್ಕೊಂಡಿದ್ದಾರಲ್ಲ, ತೆಗೆದುಬಿಟ್ಟು ಹೇಳ್ತೀನಿ ಬಾಯಿಗ ಸೃಷ್ಟಿಕ್ರಮ ಎಲ್ಲ ಹೇಳ್ತೇನೆ ಅಂತ ಹೇಳಿದರು. ನಿನ್ನ ರೋಲ್ ಏನೀಗ, ನೀನು ಫೌಂಡರ. ಇದಕ್ಕೆ ಮಧ್ಯೆ ಬಂದು ಒಬ್ಬ ವರ್ಕರ್ ಅಷ್ಟೇ. ನೀನು ವರ್ಕರ್ ಮೊದಲ ಟೈಪ್ ಬಿಹೇವ್ ಮಾಡಬಾರ್ದು. ಅದನ್ನು ಹೇಳೋದಕ್ಕೆ ಸೃಷ್ಟಿಕ್ರಮ ಎಲ್ಲ ಹೇಳ್ತಾ ಬರ್ತಾರೆ. ಗೊತ್ತಾಯ್ತಾ. ಆಮೇಲೆ ಇದೆಲ್ಲ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಅಂದಮೇಲೆ ಇತ್ಯಾದಿ ಪ್ರಸಿದ್ಧ ನಿರಾಕ್ರಿಯತೆ. ಇಷ್ಟಾಪೂರ್ತ ಮನ್ಯಮಾನ ವರಿಷ್ಠಂ ನಾಣ್ಯತ್ ಶ್ರೇಯೋ ವೇದಯಂತೆ ಪ್ರಮೂಢಾ. ತುಂಬ ಜನಗಳಿಗೆ ಇವತ್ತು ನಡೀತಿರೋದು ಹಾಗೆ. ಇಷ್ಟಾಪೂರ್ತ ಮನ್ಯಮಾನ ವರಿಷ್ಠಂ. ಏನು ಕೆರೆ ಬಾವೇ ತೋಡಿಸ್ದೆ, ನನಗೆ ಯಜ್ಞ ಮಾಡಿದ, ಜೀವನ ಸಾರ್ಥಕ ಅಂದ್ಕೊಂಡ್ಬಿಟ್ಟ. ಅದನ್ನೂ ಮಾಡಿದೆ ಸಾರ್ಥಕ ಅನ್ಕೊಂಡಿರ್ತಾರೆ, ಆ ವಿಚಾರ ಬೇರೆ. ಏನೂ ಮಾಡ್ತಾರೆ, ನನ್ನ ಸವಾರಣೆ ಇಲ್ಲ. ಇದು ತುಂಬ ಇದ್ದಾರೆ ಹೀಗೆ ಎಲ್ಲ ಕೆಲಸ. ಏನು ಅವ್ರು ಅಲ್ಲಿದ್ದಾರೆ, ಇಲ್ಲಿದ್ದಾರೆ, ನಾನು ಇದ್ದೇನೆ ಅಷ್ಟೇ, ಮುಗಿದೋಯ್ತು ಕೆಲಸ.
ಅಷ್ಟಕ್ಕೆ ಬಂದಿರೋದು ಅವನೀಗ. ಆಫೀಸಿಗೆ ಕೆಲಸ ಏನು ಸೇರಿಬೇಡಿ, ಒಂದು ಮನೆ ಮಾಡಿಕೊಂಡೆ, ಮಕ್ಕಳಿಗೆ ಆಸ್ತಿ ಮಾಡಿಕೊಟ್ಟೆ, ಈ ಕೆಲಸನ ಆಫೀಸ್ ಡೆವಲಪ್ ಮಾಡಿದೆ ಅಂತ ಹೇಳಬೇಕು, ಆಸ್ತಿ ಮಾಡಿಕೊಂಡೆ ಅಂತ ಹೇಳಬೇಕು. ಆಸ್ತಿ ಮಾಡಿಕೊಂಡೆ ಅಂತ ಹೇಳೋದು ಅರ್ಥ ಇಲ್ಲ ಅದರೊಳಗೆ. ಏನು ಮಾಡಬೇಕಿತ್ತು ಅದನ್ನು ಆಫೀಸ್ ಬೆಳೆಸ್ತೆ ಅಂತ ಹೇಳಬೇಕು. ಗೊತ್ತಾಯ್ತು, ಈ ಮಂತ್ರಿ ಕಾಲಕ್ಕೆ ಹೀಗಾಯಿತು ಅಂತ ಹೇಳಬೇಕು. ಇಷ್ಟು ದುಡ್ಡು ಮಾಡಿಕೊಂಡು ಹೋದ್ರು ಅಂತ ಯಾರು ಹೇಳ್ತಾರೆ? ಹಾಗಾಗಿ ನಮ್ಮ ಸ್ಥಿತಿ ಹಾಗೆ ಆಗಿರೋದು. ಅವ್ರು ಎಲ್ಲಿ ಮಾಡ್ತಾರೆ ಬಿಟ್ಬಿಡಿ, ನಾವು ಮಾಡ್ತಿರೋದು ಏನೀಗ? ನಾವು ಮಾಡ್ಕೊಂಡಿರೋದೆಲ್ಲ ಏನಿದು? ಇದು ಮೋಕ್ಷ ಸಾಧನ ಅಂತ ಕರೆದಿಲ್ಲ, ಮುಕ್ತಿ ಸಾಧನ ಅಲ್ಲ ಇದು. ಯಾವ ಉಪಯೋಗಕ್ಕೆ ಬರುತ್ತೋ ಅದು ಹರಿಪ್ರೀತ್ಯತೆ ವಿನಿಯೋಗ ಆದಾಗ. ದುಡ್ಡಿದೆ ಮುಕ್ತಿ ಸಾಧನ ಅಂತ ತಿಳ್ಕೊಬಾರ್ದು, ಅದು ಬಂಧನಕ್ಕೆ ಸಾಧನ. ಯಾವಾಗ ಉಪಯೋಗ ಅದು? ಅದು ಅನ್ನ ಇದೆ, ಅಷ್ಟೊಳಗೆ ಬಡಿಸ್ತೇ ಹೋದರೆ ಅನ್ನ ದವಡಂತೂ ತಿನ್ನೋಕ್ಕಾಗಲ್ಲ, ಬೋದು ಅಷ್ಟು ತಿನ್ನೋಕ್ಕೆ ಸಾಧ್ಯ ಇಲ್ಲ. ಅಷ್ಟೊಳಗೆ ಬಡಿಸ್ ಅದು ಕೆಟ್ಟು ಬಿಡೇ ಹೋಗಿಬಿಡುತ್ತೆ ಆಮೇಲೆ. ಗೊತ್ತಾಯ್ತು? ಅಷ್ಟೊಳಗೆ ಅದನ್ನು ವಿನಿಯೋಗ ಹೇಗೆ ಮಾಡಬೇಕು, ಹಾಗೆ ಧನ ಹಾಗೇನೆ, ಪ್ರತಿಯೊಂದು ವಸ್ತುನೂ ಹಾಗೇನೆ ತಿಳ್ಕೊಂಡ್ರೆ ಅದೇನಾಗುತ್ತಾಗ ಅದು ಸಾಧನೆ ಆಗುತ್ತೆ ಹೊರತು ಬರೀ ಇಟ್ಕೊಂಡ್ರೆ ಸಾಧನೆ ಅಂತ ಯಾರೂ ಕರೆಯೋದಿಲ್ಲ. ಅದನ್ನು ಹೇಳ್ತಾರೆ. ಆಸೀದಿತ್ಯಾದಿ ಇಷ್ಟಾಪೂರ್ತಂ ಮನ್ಯಮಾನ ವರಿಷ್ಠಂ. ವರಿಷ್ಠಂ ಅಂದರೆ ಅಲ್ಟಿಮೇಟ್. ಕೆರೆಬಾವಿ ಹಿಂದೆ ಅದನ್ನು ತುಂಬ ಜನದ ಪದ್ಧತಿ ಅದು. ಕೆರೆಬಾವಿ ತೋರಿಸಿದ್ದೆಲ್ಲ ಮಾಡಿಬಿಡೋದು, ಭಾರಿ ಮಾಡಿದೆ ಅಂತ ಹೇಳೋದು. ಅದು ಮಾಡಿದ್ದು ತಪ್ಪು ಅಂತ ಹೇಳಲಿಲ್ಲ, ಬಟ್ ಏನಲ್ಲ ಅದು ಫೈನಲ್ ಅದು ಅಲ್ಟಿಮೇಟ್. ಅವನು ತುಂಬ ಕೆಲಸ ಮಾಡೋದಿದೆ ಇನ್ನೂ ಕೂಡ. ಇಷ್ಟಾಪೂರ್ತಂ ಮನ್ಯಮಾನ ವರಿಷ್ಠಂ ನಾ ಅನ್ಯ ಶ್ರೇಯ. ಅವನ ಶ್ರೇಯಸ್ಸು ಗೊತ್ತಿಲ್ಲ ಅವನಿಗೆ. ಶ್ರೇಯಸ್ಸು ಯಾವುದಿದು? ಕಠೋಪನಿಷತ್ತಿನ ಶ್ರೇಯಸ್ಸು. ಪಾರಲೌಕಿಕ ಸಾಧನೆ ಮಾಡೇ ಇಲ್ಲ ಅವನು, ಇಲ್ಲೇ ಸಾಧನೆ ಮಾಡ್ಕೊಂಡಿದ್ದಾನಷ್ಟೇ. ಆದ್ದರಿಂದ ಏನಾಯ್ತು ಅಲ್ಲಿಗೆ? ಏನು ಉಪಯೋಗ ಬರಲಿಲ್ಲ. ವೇದಯಂತೆ ಪ್ರಮೂಢಾಹ. ಯಾರಿವರು? ಶ್ರೇಯಸ್ಸಿನ ಕಾನ್ಸೆಪ್ಟ್ ಇರಬೇಕು ಯಾವಾಗಲೂ. ಹೇಳಿದ್ರೆ ಕೆಲಸ ಸೇರಬೇಕಾದ್ರೆ ಈಗೆಷ್ಟು ಅದು ಪ್ರಾಸ್ಪೆಕ್ಟ್ಸ್ ಆಗಿದೆ ಅನ್ನೋ. ಕೆಲವು ಕಂಪ್ನಿ ಚೆನ್ನಾಗಿರೋ ಸಂಬಳ ಬಿಟ್ಬಿಡ್ತಾರೆ, ಅಷ್ಟು ಇಲ್ಲ, ಇಷ್ಟೇ ನಿಂತೋಗ್ಬಿಟ್ಟಿದೆ, ಅಷ್ಟು ನಮ್ಮ ಪ್ರಾಸ್ಪೆಕ್ಟ್ಸ್ ಇಲ್ಲ ಅದ್ರಾಗೆ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಇನ್ನೊಂದು ಕಂಪ್ನಿ ಹೋಗಿ ದೊಡ್ಡದು, ಸ್ವಲ್ಪ ಸಂಬಳ ಕಡಿಮೆ, ಸ್ವಲ್ಪ ದಿವಸಕ್ಕೆ ಭಾರಿ ಮೇಲೆ ಹೋಗಿಬಿಡ್ತಾರೆ. ಇದೇನಂತಾರೆ ಅದಕ್ಕೆ? ಶ್ರೇಯಸ್ಸು ಅಂದರೆ ಅದು. ಆಗಿನ ಕಾಲಕ್ಕೆ ಏನು ಅನ್ನಿಸ್ಲಿಲ್ಲ, ಅದು ಅನ್ನಿಸಲಿಲ್ಲ. ಆಮೇಲೆ ನೋಡಿದ್ರೆ ಎಷ್ಟು ಒಳ್ಳೆ ಕೆಲಸ ಮಾಡೋದ ಅಂತೇಳಿ. ಇದೇ ಬ್ಯಾಂಕದ್ದು ಬಂತಲ್ಲ, ಎಷ್ಟು ಜನ ದುಡ್ಡು ತೊಗೊಂಡ್ಬಿಟ್ರು, ಕೆಲವರು ಪೆನ್ಷನ್ ಆಫ್ ಮಾಡಿದರು. ದುಡ್ಡು ತೊಗೊಂಡವರೆಲ್ಲ ಆಮೇಲೆ ಭಾರಿ ಕಡಿಮೆ ಆಗೋಯ್ತು. ಖರ್ಚು ಮಾಡಿ ಮುಗಿಸ್ಬಿಟ್ರು, ಆಮೇಲೆ ಏನಿಲ್ದಾಗೋಯ್ತು. ಇವರೇನು ಮಾಡಿದರು? ಯಾರಿಗೂ ಉಪಯೋಗ ಆಯ್ತದು? ಯಾರು ಹೆಚ್ಚು ದಿವಸ ಬದುಕಿರಲಿಲ್ಲ ಅವ್ರಿಗೂ ಉಪಯೋಗ ಆಯಿತು. ಅದು ಮುಂದೆ ಎಂದೋ ಬರೋದು ಆಗಲೇ ಬಂದುಬಿಡುತ್ತೆ ಅಷ್ಟೇ. ಬಟ್ ಇವತ್ತವರೆಗೂ ಬದುಕಿರೋರು ಏನಾಗಿದೆ ಅದೀಗ? ಇದು ಹೋಗಿ ಖರ್ಚು ಏನು ಇಲ್ಲ ಈಗ ಡಿಪೆಂಡೆನ್ಸ್ ಬಂದೋಗ್ಬಿಟ್ಟು ಆ ಸ್ಥಿತಿ ಬರುತ್ತೆ. ಅಲ್ಲೇನು ಮಾಡಬೇಕಾಗಿತ್ತು? ಬುದ್ಧಿವಂತಿಕೆ. ಆಮೇಲೆ ಚೇಂಜ್ ಮಾಡೋಂಗಿಲ್ಲ, ನೋಡಿಕೊಂಡು ಮುಗಿದೋಯ್ತು, ಆಫ್ ಮಾಡಿದ್ರೆ ಮುಗಿದೋಯ್ತು. ಇವತ್ತು ಹಾಗಾಗಿ ಇಹಾನ ಆಫ್ ಮಾಡಿಕೊಂಡ್ರೆ ಇಷ್ಟೇ, ಶ್ರೇಯಸ್ಸಿನ ಆಫ್ ಮಾಡಿಕೊಂಡ್ರೆ ಅಷ್ಟು ಜೋರಾಗಿರ್ತದೆ. ಅದಕ್ಕೆ ಪ್ರಮೂಢಾಹ. ಬರೀ ಮೂಢರಲ್ಲ, ಪ್ರಮೂಢರು, ಎಜುಕೇಟೆಡ್ ಇಲ್ಲಿಟ್ರೇಟ್ಸ್ ಅಂತಾರಲ್ಲ ಹಾಗೆ, ಓದಿದ ನಿರಕ್ಷರ ಕುಕ್ಷಿ ಇದ್ದ ಹಾಗೆ. ಪ್ರಮೂಢಾಹ ಇತ್ಯಾದಿವತ್ ಶ್ರುತಿ ತಾತ್ಪರ್ಯ ಅಪರಿಜ್ಞಾನ ಪ್ರಾಪ್ತಂಚ. ಶ್ರುತಿ ತಾತ್ಪರ್ಯವನ್ನು ತಿಳ್ಕೊಳ್ಳೋದೇನೆ ಏನು ಕೆಲಸ ಮಾಡ್ತಾರಲ್ಲ ಹಾಗಾಯಿತು. ದರ್ಶಿತಂಚ ಐಕಾತ್ಮ್ಯಂ ನಾಮ ಯದಿದಂ ಕೇಚಿದ್ ಬ್ರೂಯು ಅನೈಪುಣಾಹ. ಹಿಂದೆ ಕೋಟ್ ಮಾಡಿದ್ವೆಲ್ಲ ಹೇಳ್ತಾರೆ, ಬಂತಲ್ಲ ನಿನ್ನೆ ಕೊಟೇಶನ್ ಅದು. ಐಕಾತ್ಮ್ಯಂ ನಾಮ ಯದಿದಂ ಕೇಚಿದ್ ಬ್ರೂಯು ಅನೈಪುಣಾಹ ಯಥಾ ತತ್ಯಮವಿಜ್ಞಾಯ ಶಾಸ್ತ್ರಾಣಂ ಶಾಸ್ತ್ರದಸ್ಯವಃ ಬ್ರಹ್ಮಸ್ತೇನಾಹ ನಿರಾನಂದಾಹ ಅಪಕ್ವಮನಸೋ ಅಶಿವಾಹ. ಅದನ್ನೆಲ್ಲ ಕೋಟ್ ಮಾಡ್ತಾರೆ. ಅದಕ್ಕೆ ಅವರು ಏನಂತ ಹೇಳಿದರು? ಪ್ರಮೂಢಾಹ. ಇಲ್ಲೇನಂತ ಹೇಳಿದ್ದಾರೆ? ಅನೈಪುಣಾಹ ಅಂತ ಕರೆದು. ನಿಪುಣತೆ ಇಲ್ಲದವರು, ಚಾತುರ್ಯ ಇಲ್ಲದವರು. ಇತಿ ಯತ್ ತದ್ವಶತ್ ಜ್ಞಾಪನಾರ್ಥಂಚ ಸದೇವ ಸೌಮ್ಯ ಇದಮಗ್ರೆ ಆಸೀದಿತ್ಯಾದಿ ಸೃಷ್ಟಿಕಥನಂ. ತದ್ವಶತ್ವ ಜ್ಞಾಪನಾರ್ಥಂ, ದೇವರ ಅಧೀನ ಅಂತ ಹೇಳೋದಕ್ಕೋಸ್ಕರನೇ ಸದೇವ ಸೌಮ್ಯ ಇದಮಗ್ರೆ ಆಸಿ. ಮೊದಲಿದ್ದು ದೇವರು. ನಮ್ಮ ರೋಲ್ ಎಲ್ಲಿದೆ ಈಗ? ಇದೆಲ್ಲ ಮಾಡಿದಾಗ ಎಲ್ಲಿದ್ದೀನಿ ನೀನೀಗ? ಈ ಒಂದು ನಂದು ಅಂತ ಹೇಳ್ಕೊತೀಯಲ್ಲ, ಎಲ್ಲಿದ್ದಿ? ಎಷ್ಟು ಜನ ಕೇಳ್ತಾರೆ. ತಂದೆ ನೋಡಲೇ ಏನು ಮಾಡಲೇ ಇಲ್ಲ, ಬರೀ ಆಸ್ತಿ ಮಾತ್ರ ಕ್ಲೇಮ್ ಮಾಡೋಕ್ಕೆ ಬರ್ತಾನಲ್ಲ, ಇಷ್ಟು ಎಲ್ಲಪ್ಪ ಹೋಗಿದ್ದೀನಿ ನೀನೀಗ? ಅಕ್ಕಪಕ್ಕದ ಮನೆಯವರೇ ಕೇಳ್ತಾರೆ. ಪಾಪ ಯಾರೋ ಕೂಲಿಯವರು ಯಾರೋ ಮಾಡಿ ಭಾಳ ಮಾಡಿರ್ತಾನೆ, ಗೊತ್ತಾಯ್ತಾ? ಅವನಿಗೆ ಅಪಕೀರ್ತಿ ತರ್ತೀಯ, ನೀನೇನು ಮಾಡೇ ಇಲ್ಲ, ನೀನೇನು ಕ್ಲೇಮ್ ಮಾಡಲಿಕ್ಕೆ ಏನಿದೆ ಅಂತ ಕೇಳ್ತಾರೆ. ಅದೇ ಹೇಳ್ತಿರೋದೀಗ ಅನೈಪುಣಾಹ. ಅದಕ್ಕೆ ಎಲ್ಲ ಜಗತ್ತು ಹಿಸ್ಟ್ರಿ ಎಲ್ಲ ಹೇಳಿದರು. ಇತ್ಯಾದಿ ಸೃಷ್ಟಿ ಕಥನಂ ಏಕವಿಜ್ಞಾನೇನ. ನಿಮ್ಮ ಪ್ರಕಾರ ಅಭೇದ ಅಂತಿದ್ದರೆ ಸೃಷ್ಟಿ ಯಾಕೆ ಹೇಳಬೇಕು? ಇದನ್ನೆಲ್ಲ ಸೃಷ್ಟಿ ಇವೆಲ್ಲ ಯಾಕೆ? ಅಲ್ಲೇ ಸರಿ ಅವೆಲ್ಲ ಕೂಡ. ಇದೆಲ್ಲ ಹೇಳಿ ನೀನಲ್ಲ, ನಿನ್ನ ರೋಡ್ ಇಷ್ಟೇ ಇದೆ ನೋಡು ಅಂತ ಹೇಳ್ತಾರೆ. ಇತ್ಯಾದಿ ಸೃಷ್ಟಿ ಕಥನಂ ಏಕವಿಜ್ಞಾನೇನ ಸರ್ವವಿಜ್ಞಾನಂಚ ಪ್ರಾಧಾನ್ಯಾತ್ ಕಿಂಚಿತ್ ಸಾದೃಶ್ಯಾತ್ ಕಾರಣತ್ವಾಚ್ಚ ನತು ತದನ್ಯಸ್ಯ ಮಿಥ್ಯಾತ್ವಾತ್. ಆಗ ಅವ್ರು ಏನು ಮಾಡಿದರು? ಮೊದಲು 3 ದೃಷ್ಟಾಂತ ಹೇಳಿದರು. ಏನಂತ? ತತ್ವಮಸಿ ವಾಕ್ಯಾರ್ಥ ಅದು ಕನೆಕ್ಟ್ ಆಗಿರೋದು.
ಕನೆಕ್ಟ್ ಮಾಡಿ ಮುಂದೆ ಬರುತ್ತೆ. ಎಲ್ಲ ಓದಿಬಿಟ್ಟಿಯ ಅಂದರು. ಓದ್ದೆ ಅಂತ ಹೇಳಿದ. ಯಾವ ಒಂದನ್ನು ತಿಳ್ಕೊಂಡು ಎಲ್ಲ ತಿಳ್ಕೊಂಡಾಗ ಆಗುತ್ತೆ, ಅದನ್ನು ಓದ್ಯ, ಅದು ಹೇಗೆ ಸಾಧ್ಯ? ಒಂದನ್ನು ತಿಳ್ಕೊಂಡಾಗ ಆಗುತ್ತೆ ಹೊರತು ಎಲ್ಲ ತಿಳ್ಕೊಂಡು ಹೇಗಾಗುತ್ತೆ? ಅದು ಸಾಧ್ಯ ಇಲ್ಲ, ನಾನು ತೋರಿಸ್ತೀನಿ ಅಂಥೇಳಿ. ಯಾಕೆ ಏನಂತ ಹೇಳಿದರು? ಏಕೇನ ನಖ ನಿಕೃಂತನೇನ, ಒಂದು ನೇಲ್ ಕಟ್ಟರ್ ನೋಡಿದ ತಕ್ಷಣ ಏನು ಗೊತ್ತಾಯ್ತು ಅವನಿಗೆ? ಸರ್ವಂ ಕಾರ್ಷ್ಣಾಯಸಂ, ಉಕ್ಕಿನ ಪದಾರ್ಥ ಎಲ್ಲ ಹೇಗಿರುತ್ತೆ ಗೊತ್ತಾ? ಒಂದು ಸ್ಟೀಲ್ ಪಾತ್ರೆ ಇತ್ತು, ಸ್ಟೀಲ್ ಹೇಗಿದೆ ಗೊತ್ತಾಯ್ತು, ಚಿನ್ನ ಗೊತ್ತಾಯಿತು. ದೃಷ್ಟಾಂತ ಒಂದು. ಇನ್ನೊಂದು ಏನು ಮಾಡಿದರು ಅಂತಂತೆ ಕೊಡ್ತಾ 3 ದೃಷ್ಟಾಂತ ಕೊಡ್ತಾವ್ರು ಒಟ್ಟು. ವಾಚಾರಂಭಣಂ ವಿಕಾರ, ಒಂದು ವಾಚ ಸಂಸ್ಕೃತ ಮಾತಿದೆ ಅಂತ ತಿಳ್ಕೊಂಡ್ಬಿಟ್ರೆ ಸಂಸ್ಕೃತ ಭಾಷೆಗೆ 2 ವೈಶಿಷ್ಟ್ಯ. ಇವತ್ತು ಕನ್ನಡ ಇರ್ತದೆ, ಬೇರೆ ಸ್ಟೇಟ್ಗೆ ಹೋದ್ರೂ ಉಪಯೋಗ ಇಲ್ಲ, ಔಟ್ ಆಫ್ ಕಂಟ್ರಿ ಹೋದ್ರಂತೂ ಏನೇನೂ ಉಪಯೋಗ ಇಲ್ಲ. ಸಂಸ್ಕೃತ ಹಾಗಲ್ಲ, ಬೇರೆ ದೇವತೆಗಳು ಮಾತಾಡೋ ಭಾಷೆ, ದೇವಭಾಷೆ ಅಂತಲೇ ಹೆಸರು ಅದಕ್ಕೆ. ನಾವು ಪರಲೋಕದಲ್ಲಿ ಮಾತಾಡ್ಬೋದು, ಅಲ್ಲಿವರೆಗೂ ಉಪಯೋಗ ಆಯ್ತದೆ. ಮತ್ತು ನಿತ್ಯ ಭಾಷೆ ಚೇಂಜ್ ಆಗೋದಿಲ್ಲ. ಆದ್ದರಿಂದ ಇವು ಯಾವಾಗ ಹುಟ್ಟಿದ್ರು ಮತ್ತು ಸಂಸ್ಕೃತ ಬಾರನ್ ಗಿಫ್ಟಾಗಿ ಬರುತ್ತೆ ಅವನಿಗೆ. ಎಷ್ಟೋ ಭಾಷೆ ಇರೋದಿಲ್ಲ. ಆಮೇಲೆ ಏನು ಓದಿದ್ದೆಲ್ಲ ಮತ್ತೆ ಓದಬೇಕು. ಇದು ಬೆಳೀತಾ ಹೋಗುತ್ತೆ, ಸಂಸ್ಕೃತ ಜ್ಞಾನ ಬೆಳೀತಾ ಹೋಗುತ್ತೆ, ಬೆಳೆಯೋದು ಸಾಧ್ಯ ಇಲ್ಲ. 2ನೇ ದೃಷ್ಟಾಂತ ಕೊಟ್ಟರು. ಮತ್ತೆ ಹೇಳಬೇಕಾದ್ರೆ ಇನ್ನೊಂದು ಯಾವುದು? ಮೃಣ್ಮಯ, ಮಣ್ಣಿನ ಪಾತ್ರೆ ಗೊತ್ತಾಯಿತು ಒಂದನ್ನು, ಉಳಿದ ಮಣ್ಣಿನ ಪಾತ್ರೆನೇ ಗೊತ್ತಾಯಿತು. 3 ದೃಷ್ಟಾಂತ ಕೊಟ್ಟರು. 3 ದೃಷ್ಟಾಂತ ಕೂಡ ಅಭೇದ ಇದೆ, ಭೇದ ಇದೆಯಾ? ನೋಡಿ ಅಭೇದ ಇದೆ ಅಂತೇಳಿದೆ. ಯಾಕೆ? ನೋಡಿದ್ದು ಒಂದು ಕಾರ್ಷ್ಣಾಯಸ, ಎಲ್ಲ ಉಕ್ಕು ಗೊತ್ತಾಯ್ತೋ ಇಲ್ಲೋ? ಯಾಕೆ? ಎಲ್ಲ ಒಂದೇ, ಇದು ಅದು ಎಲ್ಲ ಒಂದೇ, ಎಲ್ಲ ಒಂದೇ ಅಲ್ಲ, ಎಲ್ಲ ಒಂದೇ ರೀತಿ ಅಂತ, ಒಂದೇ ಅಲ್ಲ, ಎಲ್ಲ ಒಂದೇ ರೀತಿ ಇದೆ. ಹಾಗಿದ್ರೆ ಕಾರ್ಷ್ಣಾಯಸ ನೋಡಿದ ಮೇಲೆ ಯಾವುದು ಇದು ಕಾರ್ಷ್ಣಾಯಸ ಅಂತ ತಿಳ್ಕೊಂಡ ಅವರು. ಏನಂತ ತಿಳ್ಕೊಂಡ? ಇದು ಕೂಡ ಅದರಂತೆ ಇರೋದೇ ಹೊರತು ಇದು ನೇಲ್ ಕಟ್ಟರ್ ಅಂತ ತಿಳ್ಕೊಂಡ್ಬಿಡ್ತಾನೆ. ಹಾಗಿದ್ರೆ ಅವ್ನು ಯಾವಾಗ ತಿಳ್ಕೊಬೇಕಾಗಿತ್ತು? ಅದು ಕಂಡದ್ದೆಲ್ಲ ನೇಲ್ ಕಟ್ಟರು ಅಂತ ತಿಳ್ಕೊಂಡ್ರೆ ಅದಾಗ್ತಿತ್ತು. ಇದು ನಿಮ್ಮ ಪ್ರಕಾರ ಆಗ್ತಿತ್ತು, ಹಾಗಾಗಲಿಲ್ಲ. ಇದು ಏನಂತ ತಿಳ್ಕೊಂಡ? ಇದನ್ನು ಉಕ್ಕಿನ ಪದಾರ್ಥ ಅಂತ ಅಷ್ಟೇ ತಿಳ್ಕೊಂಡೇ ಹೊರತು ನೇಲ್ ಕಟ್ಟರು ಅಂತ ತಿಳ್ಕೊಳ್ಳಿಲ್ಲ. ಸೊ ಬ್ರಹ್ಮಜ್ಞಾನ ಬಂದರೆ ಬ್ರಹ್ಮಜ್ಞಾನ ಬರ್ತದೆ, ನಿಮ್ಮ ಜ್ಞಾನ ಬರ್ತದೆ. ನೀವಾದ್ರು ಅಂತಂದ್ರೆ ಹೇಗೆ ಜ್ಞಾನ ಬರುತ್ತೆ? ಈಗ ABCD 4 5 ಓದಿ ಆ ಲೆಟರ್ಸ್ ಎಲ್ಲ ಓದಿ ಎಲ್ಲ ಒಂದೇ ಅಂತ ಗೊತ್ತಾಗ್ಬಿಡ್ತಾ? ಎಲ್ಲ ಬೇರೆ ಬೇರೆ ಅಂತ ಗೊತ್ತಾಗಿದ್ದಕ್ಕೆ ಜ್ಞಾನ ಅಂತ ಕರೆದಿತ್ತು. ಒಂದೇ ಅಂತ ಗೊತ್ತಾದರೆ ಜ್ಞಾನ ಅಲ್ಲ, ಆದ್ದರಿಂದ ಸರಿಯಲ್ಲ. ಅದೇ ರೀತಿ ಇನ್ನೊಂದು ಯಾವುದು? ಮಣ್ಣಿನ ಪಾತ್ರೆ ಇದೆ. ಮಣ್ಣಿನ ಪಾತ್ರೆ ದೃಷ್ಟಾಂತವನ್ನು ಯಾತಕ್ಕೆ ಕೊಟ್ಟರು ಅಂದರೆ, ಒಂದು ಮಣ್ಣಿನ ಪಾತ್ರೆ ಗೊತ್ತಾದ ಸರ್ವಂ ಮೃಣ್ಮಯಂ ವಿಜ್ಞಾತಂ ಭವತಿ, ಎಲ್ಲ ಮಣ್ಣಿನ ಪಾತ್ರೆನೂ ಗೊತ್ತಾಯಿತು. ಅದು ಲೋಹ, ಇದು ಲೋಹ ಅಲ್ಲ. ಎರಡರಲ್ಲೂ ಕೂಡ ಏನಿದೆ, 3ರಲ್ಲೂ ಕೂಡ ಹೇಳ್ತಾರೆ. ಎಲ್ಲ ದೃಷ್ಟಾಂತ ಏನು ಕಾಮನ್ ಫ್ಯಾಕ್ಟರ್ ಅಂದರೆ ಎಷ್ಟಿದೆ? ತದ್ವಶತ್ತ ಜ್ಞಾಪನಾರ್ಥಂಚ ಸದೇವ ಸೌಮ್ಯ ಇದಮಗ್ರೆ ಆಸೀತ್ ಇತ್ಯಾದಿ ಸೃಷ್ಟಿಕಥನಂ. ಏಕವಿಜ್ಞಾನೇನ ಸರ್ವವಿಜ್ಞಾನಂಚ ಪ್ರಾಧಾನ್ಯಾತ್ ಕಿಂಚಿತ್ ಸಾದೃಶ್ಯಾತ್ ಕಾರಣತ್ವಾಚ್ಛ. 3ರ ದೃಷ್ಟಾಂತ ಏನಿದೆ ಗೊತ್ತಾ? ಸ್ವಲ್ಪ ಸಾದೃಶ್ಯ ಇದೆ. ನೇಲ್ ಕಟ್ಟರಿಗೂ ಅದಕ್ಕೇನು ಸಾದೃಶ್ಯ ಇಲ್ಲ. ನೋಡಿದ್ದಿಷ್ಟು ನೇಲ್ ಕಟ್ಟರು, ದೊಡ್ಡ ಸ್ಟೀಲ್ ಹಂಡೆ ತೊಗೋಬೇಕಾಗಿದೆ, ಆ ಸಾದೃಶ್ಯ ಇದೆ ಅದಕ್ಕೆ? ಇಲ್ಲ. ನೇಲ್ ಕಟ್ಟರ್ ಇಷ್ಟೇ ಇತ್ತಲ್ಲ, ಇದು ಹಂಡೆ ಇಷ್ಟು ದೊಡ್ಡದಿದೆ, ಬಹುಶಃ ಸ್ಟೀಲಿಂದ ಇರಲಿಕ್ಕಿಲ್ಲ ಅಂತಾರ ಸಂಬಂಧ. ಸೈಜ್ ಇಂಪಾರ್ಟೆಂಟ್ ಅಲ್ಲ, ಅದಕ್ಕೆ ಏನು ಇಂಪಾರ್ಟೆಂಟು? ಸ್ಟೀಲ್ ಮೆಟೀರಿಯಲ್ ಅನ್ನೋದು ಗೊತ್ತಾಯ್ತು ಅಷ್ಟೇ, ಮುಗಿದೋಯ್ತು. ಅದು ಅಷ್ಟು ಸಾಮಾನ್ಯತೆ ಗೊತ್ತಾಯ್ತು. ಓ ದೇವರು ಚೇತನ, ನೀನು ಚೇತನ, ಇಷ್ಟು ಗೊತ್ತಾಯ್ತು ಅಷ್ಟೇ. ದೇವರಿಗೆ ಭಾರಿ ಜ್ಞಾನಾನಂದ ಕಡೆಗೆ ಪೂರ್ಣ ಪರಿಪೂರ್ಣ, ನಾವೆಲ್ಲ ಸ್ವಲ್ಪ ಹೊಂದ್ಕೊಂಡಿದ್ದೇವೆ ಇಷ್ಟೇ. ಒಂದು ದೀಪ ಒಂದು ಇದಿದೆ, ಮೇಣದ ಬತ್ತಿ ದೀಪ ಎಲ್ಲಿ, ಸೂರ್ಯ ಎಲ್ಲಿ, ಒಂದು ಸಾದೃಶ್ಯ ಇದೆ. ಏನು ಸಾದೃಶ್ಯ ಅದು? ಸ್ವಲ್ಪ ಬೆಳಕು ಕೊಡೋದು. 3 ಲೋಕಕ್ಕೆ ಬೆಳಕು ಕೊಡೋ ಸೂರ್ಯ ಎಲ್ಲಿ, ಈ ವ್ಯಕ್ತಿಯಲ್ಲಿ. ಮನೆಯಲ್ಲೇ ಸರಿ ಓಡಾಡಕ್ಕೆ ಬರಲ್ಲ ಇದರಲ್ಲಿ. ಆದರೂ ಇದನ್ನೇನದು ಬೆಳಕು ಅಂತ ನಿಜ ಅಷ್ಟೇ. ಅಂಥ ಸಾಮ್ಯ ಬಂತಲ್ಲ ಈಗ. ಮತ್ತು ಕಾರಣತ್ವ ಇದೆ, ಪ್ರಾಧಾನ್ಯ ದೇವರಿಗಿದೆ ಹೊರತು ಇದಕ್ಕಲ್ಲ. ಪ್ರಾಧಾನ್ಯ ಯಾವುದೇ ಆಫೀಸ್ಗೆ ಹೋದರೂ ಕೂಡ ನಿಮ್ಮ ಕೊಲೀಗ್ಸ್ ಹೆಸರು ಅಂತ ಕೇಳೋದಿಲ್ಲ, ಬಾಸ್ ಯಾರಂತ ಕೇಳ್ತಾರೆ ಅಷ್ಟೇ. ನೀವು ಕೊಲೀಗ್ಸ್ ನೇಮೆಲ್ಲ ಹೇಳ್ತೀಯಾ, ಅವ್ರ ಸಂಸಾರದ ವಿಷಯ ಹೇಳ್ತೀಯ ಅಂತ ಕೇಳಿದರೆ ಅದೇನು ಗೊತ್ತಿರಬೇಕಾಗಿಲ್ಲ. ಗೊತ್ತಿಲ್ಲ ಅಂದರೆ ಗುಡ್ ಅಂತ ಹೇಳ್ತಾರೆ. ಅದಕ್ಕೆ ಅನ್ನೆಸರಿ ತಿಳ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡಿಲ್ಲ ಅಂತ ಅರ್ಥ. ಕೆಲವು ವಿಷಯ ಗೊತ್ತಿರಬೇಕಾಗಿಲ್ಲ, ಬೇರೆ ವಿಷಯ. ಕೆಲವು ವಿಷಯ ಗೊತ್ತಿಲ್ಲದೆ ಹೋದರೆ ತಪ್ಪು, ಕೆಲವು ಗೊತ್ತಿದ್ದರೆ ತಪ್ಪು. ಅದೆಲ್ಲ ತಲೆಟಿ ಯಾಕೆ ತಿಳ್ಕೊಳ್ಳೋಕೆ ಹೋದಿ, ಅದನ್ನು ಬಿಟ್ಟುಬಿಡು ಅಂತ ಹೇಳ್ತಾರೆ. ಆ ಅರ್ಥದಲ್ಲಿ ಪ್ರಾಧಾನ್ಯ ದೇವರಿಗೆ. ಕಿಂಚಿತ್ ಸಾದೃಶ್ಯ, ಬಿಂಬ ಪ್ರತಿಬಿಂಬಕ್ಕೆ ಎಷ್ಟು ಸಾದೃಶ್ಯ ಇರುತ್ತೆ? ಸ್ವಲ್ಪ ಅಷ್ಟೇ ಹೊರತು ಕಾರಣತ್ವ, ಪ್ರಾಧಾನ್ಯ, ಸಾದೃಶ್ಯ, ಕಾರಣ. ದೃಷ್ಟಾಂತ ಎಷ್ಟಿದ್ದು? 3 ಇದ್ದು. 3ಕ್ಕೂ ಕಾರಣ ಹೇಳಿ. ಒಂದು ದೃಷ್ಟಾಂತಕ್ಕೆ ಪ್ರಾಧಾನ್ಯ ಅಂತ ಅರ್ಥ, ಇನ್ನೊಂದು ದೃಷ್ಟಕ್ಕೆ ಸಾದೃಶ್ಯ, ಇನ್ನೊಂದು ಅರ್ಥಕ್ಕೆ ಈ ಮಣ್ಣಿನ ದೃಷ್ಟಾಂತ ಕೊಟ್ಟರು. ಮಣ್ಣು ಗಡಿಗೆ ಕಾರಣತ್ವ. ಮಣ್ಣು ಗಡಿಗೆ ಮಾಡಲಿಕ್ಕೆ ಏನು ಬೇಕು? ಮಣ್ಣು ಬೇಕು. ಸಾದೃಶ್ಯಕ್ಕೆ ನಖ ನಿಕೃಂತನ, ಪ್ರಾಧಾನ್ಯಕ್ಕೆ ವಾಚಾರಂಭಣಂ ವಿಕಾರ. ಸಂಸ್ಕೃತ ಪ್ರಧಾನವಾದ್ದರಿಂದ ಅದು ಗೊತ್ತಾದರೆ ಏನಾಗುತ್ತೆ? ಸಂಸ್ಕೃತ ಕಲಿತವರಿಗೆ ಬೇರೆ ಭಾಷೆ ಕಲಿಯೋದು ಸುಲಭ. ಆದರೆ ಬೇರೆ ಭಾಷೆ ಯಾವತ್ತು ಕಲಿತರೂ ಕೂಡ ಸಂಸ್ಕೃತನ ಕಲಿಯೋಕ್ಕಾಗಲ್ಲ.
ಎಲ್ಲ ಭಾಷೆಗಳಲ್ಲೂ ಒಂದಲ್ಲ ಒಂದು ರೀತಿ ಸಂಸ್ಕೃತ ಸೇರಿಕೊಂಡಿರುತ್ತೆ, ಸ್ವಲ್ಪ ಹತ್ತಿರ ಸ್ವಲ್ಪ ದೂರ ಆ ರೀತಿ. ಆದರೆ ಬೇರೆ ಭಾಷೆಗಳು ಹಾಗಲ್ಲ. ಆದ್ದರಿಂದ ತಿಳ್ಕೊಂಡ್ಬಿಟ್ಟು ಸಂಸ್ಕೃತ ತಿಳ್ಕೊಂಡ್ರೆ ಏನಾಗುತ್ತೆ, ಪ್ರಾಧಾನ್ಯವಾದರೆ ಎಲ್ಲ ಗೊತ್ತಾಗುತ್ತೆ. ಸೊ ಮೂರಕ್ಕೂ ಕಾರಣ ಕೊಟ್ಟರೆ ಮೊದಲೇ ಹೇಳಿದ್ದೇನೆ, ಇಷ್ಟೆಲ್ಲ ಡಿಸ್ಕಷನ್ ಅಲ್ಲಿ ಮಾಡಿಲ್ಲ ಆಚಾರ್ಯ, ಇಲ್ಲಿ ಮಾಡ್ತಾ ಇರೋದು. ಅಲ್ಲಿ ಸಿಂಪಲ್ ದೊಡ್ಡ ಕೊಟೇಶನ್ ಕೊಟ್ಬಿಟ್ಟು ವಿಷಯ ಇದೇನೆ ಹೇಳೋ ರೀತಿ ಅನಾಲಿಸಿಸ್ ಎಲ್ಲ ಇಲ್ಲಿ ಪೂರ್ತಿಯ ವ್ಯತ್ಯಾಸ ಮಾಡಿ ಹೇಳ್ತಾರೆ, ವಿಶೇಷ ತಿಳಿಯಲಿಕ್ಕೋಸ್ಕರ. ಏಕವಿಜ್ಞಾನೇನ ಸರ್ವವಿಜ್ಞಾನಂಚ ಪ್ರಾಧಾನ್ಯಾತ್ ಕಿಂಚಿತ್ ಸಾದೃಶ್ಯಾತ್ ಕಾರಣತ್ವಾಚ್ಚ ನತು ತದನ್ಯಸ್ಯ ಮಿಥ್ಯಾತ್ವ. ಅದು ಕಾರ್ಷ್ಟಾಯಿಸ್ತದೆ ದೃಷ್ಟಾಂತ ಕೊಟ್ಟರೆ ಅದು ಮಿಥ್ಯಾತ್ವ ಎಲ್ಲಿದೆ ತೋರಿಸೋದ್ರೊಳಗೆ. ಒಂದು ನೆಲಕಟ್ಟರ ತೋರಿಸಿ ಉಕ್ಕಿನ ಪದಾರ್ಥ ಹೇಗಿರುತ್ತೆ ಅಂತ ಹೇಳಿದರೆ ಸುಳ್ಳು ಅಂತ ಕಾನ್ಸೆಪ್ಟ್ ಹೇಗೆ ತಲೆ ಬಂತು ನಿಮಗೆ, ಬರೋ ಚಾನ್ಸಸ್ಸೇ ಇಲ್ವಲ್ಲ. ಸುಳ್ಳಿನ ಎಕ್ಸಾಂಪಲ್ ಅಲ್ಲ ಅದು, ಗೊತ್ತಾಯ್ತಾ. ತೋರಿಸಿ ಎಲ್ಲಿಗೆ, ಮಣ್ಣಿನ ಗಡಿಗೆ ತೋರಿಸಿಬಿಟ್ಟು ಯಾವುದರಿಂದ ಮಾಡಲ್ಪಟ್ಟಿದೆ ಅಂತ ಕಾರಣ ಹೇಳಿದರೆ ಮಿಥ್ಯಾತ್ವ ಎಲ್ಲಿದೆ ಅದರೊಳಗೆ. ಮಣ್ಣು ಸುಳ್ಳು ಅಂತ ಹೇಳ್ತಾ, ಅದು ಮಣ್ಣಿನಿಂದ ಮಾಡಿದ್ದು ಅಂತ ಹೇಳಿದ ಹೊರತು ಮಣ್ಣು ಸುಳ್ಳು ಅಂತ ಹೇಳಲಿಲ್ಲ, ಮಡಿಕೆ ಸುಳ್ಳು ಅಂತಲೂ ಹೇಳಲಿಲ್ಲ. ಅರ್ಥ ಆಯ್ತಾ. ಅದೇ ರೀತಿಯೇ ಸಂಸ್ಕೃತ ನಿತ್ಯ ಅಂತ ಹೇಳ್ತಾ ಹೊರತು ಏನಂತ ಹೇಳಲಿಲ್ಲ, ಉಳಿದ ಭಾಷೆ ಸುಳ್ಳು ಅಂತ ಹೇಳಲಿಲ್ಲ, ಉಳಿದ ಭಾಷೆಗಳು ಭಾಷೆಗಳಲ್ಲ ಅಂತ ಹೇಳಲಿಲ್ಲ, ಸುಳ್ಳು ಅಂತ ಹೇಳಲಿಲ್ಲ. ಸಂಸ್ಕೃತದ ಹಿರಿಮೆ ಅದಕ್ಕಿಲ್ಲ ಅಂತ ಹೇಳಿದ್ರು. ಇವತ್ತಿನ ಕಾಲಕ್ಕೆ ಕೂಡ ಸಂಸ್ಕೃತನ ಬೈಯೋರಿದ್ದಾರೆ, ಆದರೆ ತುಂಬ ತಿಳಿದವರ ಶಿಕ್ಷಣ ಏನು ಮಾಡ್ತಾರೆ, ಅದನ್ನು ಭಾರಿ ಹೊಗಳುತ್ತಾರೆ. ಇವತ್ತು ಕಂಪ್ಯೂಟರ್ಗೆ ಸೂಟ್ ಆಗೋ ಭಾರಿ ಚೆನ್ನಾಗಿ ಸೂಟ್ ಆಗೋ ಲ್ಯಾಂಗ್ವೇಜ್ ಅಂದರೆ ಸಂಸ್ಕೃತ ಅಂತಲೇ ಹೇಳೋದು. ಅದರಷ್ಟು ವೆರೈಟಿ ಆ ಒಂದು ಇದೆಯಲ್ಲ. ಇನ್ನೂ ಹೇಳೋದಾದರೆ ಒಂದು ಪದದಲ್ಲಿ ಅರ್ಥ ಇರ್ತದೆ, ಅಂಥ ಪದ ಸಂಸ್ಕೃತದಲ್ಲಿ ಮಾತ್ರ ಕಾಣ್ಲಿಕ್ಕೆ ಸಾಕು. ಪಾಟ್ ಅಷ್ಟೇ, ಯಾತಕ್ಕೆ ಗೊತ್ತಿಲ್ಲ. ಇದು ಹಾಗಲ್ಲ. ಮೃತ್ತಿಕಾ, ಮುತ್ತಂದ್ರೇನು, ಮೃಣ್ಮಯ ಅಂದ್ರೇನು, ಮಣ್ಣಿಂದ ಮಾಡಲ್ಪಟ್ಟಿದ್ದು, ಉತ್ತರ ಸಿಗ್ತದೆ ಅದರೊಳಗೆ. ಪ್ರತಿಯೊಂದು ಪದದಲ್ಲಿ ನದಿ ಅಂತ ಯಾತಕ್ಕೆ ಕರೀತಾರೆ, ನದಿ ಅಂತ ಯಾತಕ್ಕೆ ಕರೀತಾರೆ ಅಂತ ಹೇಳಿದರೆ ನದನ್ಯಾತಿ ಇತಿ ನದಿ. ನೀರು ಬರೋ ಸೊರ್ರ ಶಬ್ದ, ನೀರು ಬರಬೇಕಾದ್ರೆ ಹರಿಯೋ ಶಬ್ದ, ಶಬ್ದ ನೀರು ಬರುತ್ತೆ ಅಂತ ಅರ್ಥ. ಕೆಲವು ಸಲ ನದನ್ ನದಿ ಅದು ನದಿ ತೀರದ ರಾತ್ರಿ ಮಲಗಿರಬೇಕು, ಏನಂದ್ರೆ ಒಂದೇ ರೀತಿ ಸೌಂಡ್ ಕೇಳಿಸ್ತಾ ಇಲ್ಲ, ಅದು ಪೂರ್ತಿ ಹರಿಯೋ ಶಬ್ದ ಕೇಳಿಸುತ್ತೆ. ಮಧ್ಯಾಹ್ನ ಇವ್ರಿಗೆ ಗಂಟೆ ಒಳಗೆ ಕೇಳಿಸಲ್ಲ ಅಷ್ಟೇ ಹೊರತು, ರಾತ್ರಿ ಬರೋದು ಕ್ಲಿಯರಾಗಿ ಕೇಳಿಸುತ್ತೆ. ಅದಕ್ಕೆ ಹೇಳಿದ್ದು, ಕಿವಿಯಲ್ಲಿ ನೋಡ್ಕೊಂಡಾಗ ಏನು ಕೇಳಿಸುತ್ತೆ, ಒಂದು ನಾದ ಕೇಳಿಸುತ್ತೆ, ಅದು ಓಂಕಾರದ ಧ್ವನಿ ಅಂತ ಹೇಳ್ತಾರೆ. ಓಂಕಾರದ ಧ್ವನಿ ನಮ್ಮ ಕಿವಿ ನಾವು ಮುಚ್ಕೊಂಡ್ರೆ, ಇಲ್ಲದವ್ರೆ ಡಯಲ್ ಟೋನ್ ಇಲ್ಲ ಅಂತ ಅರ್ಥ. ಡಯಲ್ ಟೋನ್, ನಮಗೆ ಡಯಲ್ ಟೋನ್ ಇದೆ, ಅದು ಕೇಳಿಸ್ತಾ ಹೋದರೆ ಆಯುಷ್ಯ ಬೋಧೋಗಿದೆ ಅಂತ ಅರ್ಥ. ಕತೆ ಮುಗಿದಿದೆ, ಭಾಳ ಹತ್ತಿರ ಸೇರಿ ಹೊಡಿದೆ ಅಂತ ಅರ್ಥ. ಅದೆಲ್ಲ ಉಪನಿಷತ್ ಟೆಸ್ಟ್ಗಳವೆಲ್ಲ. ಆಯುಷ್ಯ ಇದೆ, ಮಧ್ಯೆ ಮಧ್ಯೆ ಹುಡ್ಕೋತಾ ಇದ್ದಾರೆ, ಶಬ್ದ ಆಗ್ತಿದ್ರೆ ಇನ್ನೂ ಇದೆ, ಡೆಡ್ ಆಗಿಲ್ಲ ಅಂತ ಅರ್ಥ. ಅದಕ್ಕೆ ಹೇಳ್ತಾರೆ ಸರ್ವವಿಜ್ಞಾನಂಚ ಪ್ರಾಧಾನ್ಯಾತ್ ಕಿಂಚಿತ್ ಸಾದೃಶ್ಯಾತ್ ಕಾರಣತ್ವಾಚ್ಚ ನತು ತದನ್ಯಸ್ಯ ಮಿಥ್ಯಾತ್ವಾತ್. ಮಿಥ್ಯಾತ್ವ ಹೆಸರೇ ಇಲ್ಲ ದೃಷ್ಟಾಂತದೊಳಗೆ. ನಹಿ ಸತ್ಯಜ್ಞಾನೇನ ಮಿಥ್ಯಾಜ್ಞಾನಂ ಭವತಿ. ಸತ್ಯಜ್ಞಾನದಿಂದ ಮಿಥ್ಯಾಜ್ಞಾನ ಬರುತ್ತಾ? ಇಲ್ಲರಿ. ಅವ್ರ ವಾದ ಏನು ಗೊತ್ತಾ, ಇದು ಸತ್ಯ ಸುಳ್ಳು ಅಂತ ಅರ್ಥ. ಅರ್ಥ ಆಯ್ತಾ. ಬ್ರಹ್ಮ ಸತ್ಯ ಅಂದಮೇಲೆ ಜಗತ್ ಸುಳ್ಳು ಅಂತ ಅರ್ಥ ಅವ್ರ ವಾದ. ಅದು ಯಾವಾಗತ್ತೆ ಅಂತ ಹೇಳಿದೆ ಈಗಾಗಲೇ. ಯಾವಾಗದು ಆಪೋಸಿಟ್ಸ್ ಅದು. ಇಲ್ಲಿ ಬೆಳಕಿದ್ದರೆ ಕತ್ತೆ ಇಲ್ಲ ಅಂತ ಅರ್ಥ. ಕತ್ತೆ ಅವ್ರು ಏನು ಹೇಳಿದ್ರು, ಸತ್ಯ ಇದೆ, ಇನ್ನೊಂದು ಸತ್ಯ ಇರಬಾರ್ದು ಅಂತ ಅರ್ಥ. ಯಾರು ಹೇಳಿದ್ದಾರೆ ಅದನ್ನು? ಎಲ್ಲೂ ಹೇಳಿ ನಿಯಮ ವ್ಯಾಪ್ತಿ ಇಲ್ಲ ಅದಕ್ಕೆ. ಪರಸ್ಪರ ಆಪೋಸಿಟ್ಸ್ ಇದ್ದಾಗ ಒಂದಿದ್ದರೆ ಮತ್ತೊಂದಿರೋದಿಲ್ಲ. ಜೀವ ಬ್ರಹ್ಮ ಆಪೋಸಿಟಾ? ಅಲ್ಲೇ ಅಲ್ಲ. ಜಗತ್ತು ದೇವರ ಆಪೋಸಿಟ್ ಅಲ್ಲ. ಯಾಕಿರಬೇಕು? ಇದ್ರ ಬಂತಾಗ ಇದು ಹೇಳಬೇಕಾದ್ರೆ ಯಾಕಂದ್ರೆ ಹೇಳ್ತಾರೆ ಬಂಧ ಮಿಥ್ಯಾ. ಯಾತಕ್ಕೆ ಪರಿಹಾರ ಆಗುತ್ತಾ ಅದರಿಂದ. ಅರೆ ಹೋಗೋದೆಲ್ಲ ಮಿಥ್ಯಾ ಅಂದು, ಜ್ವರ ಬಂತು ಹೋಯಿತು, ಮಿಥ್ಯಾ. ಜ್ವರ ಬಂದಿದ್ದು ಮಿಥ್ಯಾನಾ? ಬಟ್ ಡಾಕ್ಟ್ರ್ ಬಿಲ್ಗತಿ ಏನಾಗಿದ್ರೆ ವಾಸಿ ಮಾಡಿಬಿಟ್ಟು ಅದು ಬಿಡಿ, ಅರೆ ಡಾಕ್ಟ್ರೇ ಮಿಥ್ಯಾ, ಅದು ನಿಮಗೆ ಔಷಧಿ ಕೊಡಬೇಕು. ಏನು ಮಾಡಬೇಕಾಗ? ಅದು ಸತ್ಯ ಆಗಿದ್ದಕ್ಕೆ ವಾಸಿ ಮಾಡಿದ್ದು ಗ್ರೇಟ್ ಆಯಿತು. ಅದು ಮಿಥ್ಯೆ ಆಗಿದ್ದಕ್ಕಲ್ಲ, ಸತ್ಯ ಆಗಿದ್ದಕ್ಕಾಯ್ತು. ಈಗಿಲ್ಲ, ಕರೆಕ್ಟು ಆಗಿತ್ತಾ ಇಲ್ಲ, ಈಗೆಲ್ಲಿದೆ ನೋಡಿ ಅಂತಾರೆ. ಈಗಿಲ್ಲ, ಆಗಿದ್ದಕ್ಕೆ ತಾನೇ ಬಂದಿದ್ದೀನಿ ನೀನೀಗ. ಇಂಥ ಕೇಸ್ ಬಂದು ಬರ್ಬೋದು, ಸದ್ಯಕ್ಕಂತೂ ಬಂದಿಲ್ಲ ಅಂಥ ಕೇಸುಗಳು. ಇದೆಲ್ಲ ಜಾಸ್ತಿ ನೋಡಿದ್ರೆ ಹಾಗಾಗಿಬಿಡುತ್ತೆ ಕೊನೆಗೆ. ಅದಕ್ಕೆ ಹೇಳ್ತಾನೆ ಹೇ ಸತ್ಯಜ್ಞಾನೇನ ಮಿಥ್ಯಾಜ್ಞಾನಂ ಭವತಿ. ಎಷ್ಟು ಬ್ಯೂಟಿಫುಲ್ಲಾಗಿ ಅನಲೈಸ್ ಮಾಡ್ತಾರೆ ಅಂದರೆ ಆಲ್ರೌಂಡ್ ಅನಾಲಿಸಿಸ್ ಅದು. ಯದಿ ನಹಿ ಶುಕ್ತಿಜ್ಞೋ ರಜತಜ್ಞ ಇತ್ಯುಚ್ಯತೆ. ಎರಡು ಕೇಸೀಗ ಸತ್ಯಜ್ಞಾನ ಬಂದು ಮಾತು, ಒಂದು ವಸ್ತು ಸತ್ಯ ಅಂತ ಗೊತ್ತಾದರೆ ಉಳಿದು ಮಿಥ್ಯಾ ಅಂತ ಗೊತ್ತಾಗುತ್ತೆ. ಯಾರು ಹೇಳಿದ್ದಾರೆ ಫಸ್ಟ್? ಎರಡನೇ
ನಹಿ ಶುಕ್ತಿಜ್ಞೋ ರಜತಜ್ಞ ಇತ್ಯುಚ್ಯತೆ. ಶುಕ್ತಿಜ್ಞ ನೀವು ಹೇಳ್ತಿರೋದೇನಂತ ಈಗ ಬ್ರಹ್ಮಜ್ಞಾನ ಹೇಳಬೇಕಾಗಿದೆ. ಇದನ್ನು ಹೇಳಿಬಿಟ್ಟು ಇದೇ ಬ್ರಹ್ಮ ಆಗಿದ್ದರೆ ಅರ್ಥಾತ್ ಸಂಬಂಧ ಇಲ್ಲ. ಶುಕ್ತಿ ನಿಮ್ಗೆ ಏನು ಬರಬೇಕೀಗ? ಶುಕ್ತಿ ಜ್ಞಾನ ಇದೆ, ರಜತ ಜ್ಞಾನ ಇದೆ. ನೀವು ರಜತ ಜ್ಞಾನ ಬರಬೇಕಾದ್ರೆ ಶುಕ್ತಿ ಜ್ಞಾನ ಬರಬೇಕೋ ರಜತ ಜ್ಞಾನ ಬರಬೇಕೋ? ಬರಬೇಕಷ್ಟೇ. ಶುಕ್ತಿಜ್ಞ ರಜತಜ್ಞ ಸಂಬಂಧ ಇಲ್ಲ, ಗೊತ್ತಾಯ್ತಾ? ಶುಕ್ತಿಜ್ಞೋ ರಜತಜ್ಞ ಇತ್ಯುಚ್ಯತೆ. ಯಾವುದನ್ನು ತಿಳಿತಾನೋ ಅದ್ರ ಜ್ಞಾನ ಬರುತ್ತೆ ಹೊರತು ತಿಳಿಜ್ಞಾನ ಇಲ್ಲ. ನೀವು ಹೇಳಿದ್ರಲ್ಲ ಬರುತ್ತೆ ಅಂತ ಹೇಳಿದರೆ ಅದು ದೇವರ ಅನುಗ್ರಹದಿಂದ ಬಿಡುತ್ತಿಂದ. ದೊಡ್ಡ ಕೆರೆ ನೋಡಿದರೆ ನಿಮಗೆ ಸಮುದ್ರ ನೋಡ್ದ, ದೊಡ್ಡ ಕೆರೆ ತೋರಿಸಿದ್ರು, ಹೀಗೆ ಸಮುದ್ರ ನೋಡಿಲ್ಲ ಪಾಪವನು, ಅವು ಹೀಗಿರುತ್ತೆ ಅಂದರೆ ಸ್ವಲ್ಪ ಅರ್ಥ ಬಂತು ಅಷ್ಟೇ ಹೊರತು ಕೆರೆಗೂ ಸಂಬಂಧ ಭಾರಿ ಜಾಸ್ತಿ. ಕಂಪೇರ್ ಮಾಡೋಕ್ಕೆ ಬರೋದಿಲ್ಲ. ಒಂದು ಚೂರು ಐಡಿಯಾ ಬಂತು ಅಷ್ಟಕ್ಕೆ ಹೇಳ್ತಾರೆ. ಮಿಥ್ಯಾತ್ವ ಇಲ್ಲ ಅದರೊಳಗೆ. ನೇದಂ ರಜತ ಮಿತಿ ಅರಜತಜ್ಞೋ ಹಿ ಶುಕ್ತಿಜ್ಞೋ ಭವತಿ. ಅಲ್ಲಿರೋದು ಕೂಡ ಶುಕ್ತಿ ರಜತ ಜ್ಞಾನ ಬಂದಾಗ ಅವನಿಗೇನು ಗೊತ್ತಾಯಿತು? ರಜತ ಮಿತಿ ರಜತಜ್ಞ ಹಿ ಶುಕ್ತಿಜ್ಞ. ನೇದಂ ರಜತಂ ಅಂತ ಗೊತ್ತಾಗಿದ್ದು ಅರಜತಜ್ಞ ಬದಲು ಶುಕ್ತಿಜ್ಞ. ಈಗ ಅವನಿಗೆ ರಜತ ಇದು ಸುಳ್ಳು ಅಂತ ಗೊತ್ತಾಯ್ತೆ ಹೊರತು ಯಾತಕ್ಕೆ ಅವೆರಡು ಸಿಮಿಲಾರಿಟಿ ಇದೆ. ಯಾರು ಟಾರ್ ನೋಡಿ ಬೆಳ್ಳಿ ಅಂತ ತಿಳ್ಕೊಂಡವ್ರು ಇದ್ದಾರಾ? ಇಲ್ಲ. ಯಾಕೆ? ಅದು ಬಣ್ಣ ಹೊಳಪು ಬೇಕದಕ್ಕೆ. ಅಲ್ಲಿ ನೋಡೋದು ಕಪ್ಪೆ ಚಿಪ್ಪಿನಲ್ಲಿ ಎರಡೂ ಕಾಣಿಸುತ್ತೆ. ಏನು ಕಾಣಿಸುತ್ತೆ? ಶೈನಿಂಗ್ ಕಾಣಿಸುತ್ತೆ, ವೈಟು ಇರುತ್ತೆ, ಎರಡೆರಡು ಇರುತ್ತೆ. ವೈಟ್ ಇರಬೇಕು, ಶೈನಿಂಗ್ ಇರಬೇಕು. ಸುಣ್ಣದ ಪದಾರ್ಥ ಬಿದ್ದರೆ ಇದು ಅನಿಸೋದಿಲ್ಲ, ಅದು ಶೈನಿಂಗ್ ಇರೋದಿಲ್ಲ. ಅದಕ್ಕೆ ಅದ್ರ ಹೊಳಪಿದೆ ಅದರೊಳಗೆ. ಆ ದೃಷ್ಟಿಯಲ್ಲಿ ಕಾಣಿಸುತ್ತೆ ಅಷ್ಟೇ ಹೊರತು ಏನೋ ನೋಡಿ ಏನೋ ಜ್ಞಾನ ಬರೋದಿಲ್ಲ. ಭ್ರಮೆ ಬರಲಿಕ್ಕೂ ಕೂಡ ಒಂದು ಲಿಂಕ್ ಇರಬೇಕು ಅದಕ್ಕೆ. ಸುಮ್ಮನೆ ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ರಜತಜ್ಞಸ್ಥೆ ನರಶುಕ್ತಿಜ್ಞ. ರಜತಕ್ಕೂ ಶುಕ್ತಿಜ್ಞಕ್ಕೂ ಸಂಬಂಧನೇ ಇಲ್ಲ. ರಜತಜ್ಞ ರಜತಜ್ಞನೇ, ಶುಕ್ತಿಜ್ಞನೇ ಹೊರತು ಬೇರೆ ಅಲ್ಲ. ಅವ್ರು ಹೇಳೋದೇನು ಗೊತ್ತಾ? ಜಗತ್ ಬ್ರಹ್ಮ ಸತ್ಯ ಅಂತ ಗೊತ್ತಾಗಿಬಿಟ್ರೆ ಬ್ರಹ್ಮಜ್ಞಾನ ಬಂದರೆ ಜಗಜ್ಞಾನ ಹೋಗಿಬಿಡುತ್ತೆ ಅಂತ ಅರ್ಥ. ಏನು ಸಂಬಂಧ ಇದೆ ಅದಕ್ಕೆ? ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಯಾಕೆ ಹೋಯಿತು ಅಂತ ಪ್ರಶ್ನೆ. ಈಗ ಶುಕ್ತಿಜ್ಞಾನ ಬಂದ ತಕ್ಷಣ ಯಾತಕ್ಕೆ ರಜತಜ್ಞಾನ ಅಂತ ಬಂದಿದ್ದು ಹೋಯಿತು? ಅಲ್ಲಿ ಇದ್ದಿದ್ದೇ ಒಂದು, ತಿಳ್ಕೊಂಡಿದ್ದೇ ಒಂದು. ಇಲ್ಲಿ ಹಾಗಲ್ಲ, ದೇವರು ಇದ್ದಾನೆ, ಜಗತ್ತು ಇದೆ, ಇನ್ನೊಂದು ಜ್ಞಾನ ಯಾಕೆ ಹೋಗ್ಬೇಕೀಗ? ಅಲ್ಲಿ ದೇಶ ಕಾಲ ಹೋಗ್ಬಿಡ್ತಾ ಹಾಗಿದ್ರೆ ಏನು ಗೊತ್ತಾಯ್ತು? ತಪ್ಪು ತಿಳ್ಕೊಂಡಿದ್ದು ಒಂದೇ ಅವನು. ಇಲ್ಲಿ ರಜತ ಇದೆ ಅಂತ ತಿಳ್ಕೊಂಡ. ಇಲ್ಲಿ ಎಂಬುದು ಬದಲಾಗಲಿಲ್ಲ, ಗೊತ್ತಾಯ್ತಾ? ಬದಲಾಗಿದ್ದು ಯಾವುದು? ಇದೆ ಎಂಬುದು ಬದಲಾಗಲಿಲ್ಲ. ಇಲ್ಲಿ ಎಂಬುದು ಬದಲಾಗಿ, ಇದೆ ಎಂಬುದು ಬದಲಾಗಲಿಲ್ಲ. ಬದಲಾಗಿದ್ದು ರಜತ ಅಲ್ಲ, ಶುಕ್ತಿ ಅಷ್ಟೇ. ಹಾಗಿದ್ದು ಇವೆಲ್ಲ ಸತ್ಯ ಆಯ್ತಲ್ಲ. ಅಷ್ಟು ಸತ್ಯ. ದೇಶ ಸತ್ಯ, ಕಾಲ ಸತ್ಯ ಅಂತ ಒಪ್ಪದೆ ಹೋದರೆ, ನೋಡೋನು ಸತ್ಯ, ದೂರ ಇರೋದು ಸತ್ಯ, ಹೊಳೆದಿದ್ದು ಸತ್ಯ. ಇಷ್ಟು ಸತ್ಯಗಳು ಒಪ್ಪಿಕೊಂಡ್ರೆ ಮಾತ್ರ ಏನು ಮಾಡೋಕ್ಕೆ ಬರುತ್ತೆ? ಒಂದು ರಜತ ಸುಳ್ಳಾಗುತ್ತೆ ಅಷ್ಟೆ. ನೀವು ಎಲ್ಲ ಸುಳ್ಳು ನನಗೆ ಅದು ಹೇಗಾಗತ್ತೆ? ಬ್ರಹ್ಮಜೀವರ ಬಗ್ಗೆ ಭ್ರಮೆ ಬರಲಿಕ್ಕೆ ಯಾಕೆ ಕಾರಣ ಇಲ್ಲ ಅಂದರೆ ಕಂಪ್ಯಾರಿಸನ್ನೇ ಇಲ್ಲ ಒಬ್ರಿಗೊಬ್ರಿಗೆ. ಸಮುದ್ರ ನೋಡಿ ಬಾವಿ ಅಂತ ಡೌಟ್ ಬರುತ್ತೆ ಯಾರಿಗಾದರೂ? ಎಷ್ಟು ದೊಡ್ಡ ಬಾವಿ ಅಂತ ಯಾರೋ ತಿಳ್ಕೊತಾರ? ಬಾವಿ ಅಂತ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಭ್ರಮೆಗೊಂದು ನೇರಿಟ್ಟು ಒಂದು ಸಾಮ್ಯ ಇರಬೇಕು, ಸಾದೃಶ್ಯ ಇರಬೇಕು. ಎಲ್ಲಿದೆ ಅದರೊಳಗೆ? ನಹಿ ತಜ್ಞ ತದಭಾವಜ್ಞೋ ಭವತಿ. ನಹಿ ತಜ್ಞ ತದಭಾವಜ್ಞೋ ಭವತಿ. ಒಬ್ಬ ತಜ್ಞ ಅಂದ್ರೇನು? ತಜ್ಞ. ಇಲ್ಲಿ ಆ ರೀತಿ ಅಲ್ಲ, ತಜ್ಞ, ಅದನ್ನು ತಿಳಿದವನು ಅಂತ ಅರ್ಥ. ಇದಲ್ಲ ತದಭಾವಜ್ಞ. ಯಾವುದನ್ನು ತಿಳಿದವನು ಅದರ ಅಭಾವಜ್ಞ ಅಂತ ಯಾರು ಹೇಳ್ತಾರೆ ನನಗೆ? ಗೊತ್ತಿಲ್ಲ. ತಿಳಿದಿದ್ದಾನೆ ಅಷ್ಟೇ ಹೊರತು ಅಭಾವಜ್ಞ ಅಂತ ಕರೆಯೋದಿಲ್ಲ. ಇವತ್ತು ಶುಕ್ತಿ ರಜತದಲ್ಲಿ ಜೀವನ ಜ್ಞಾನ ಜಗತ್ತಿನ ಜ್ಞಾನ ಬಂತು. ಅದು ಸುಳ್ಳು ಅಂತ ಬರಲಿಲ್ಲ, ಸತ್ಯ ಅಂತಲೇ ಬಂದಿರೋದು. ಅಂದರೆ ಯಾವ ವಸ್ತುವನ್ನು, ಇಲ್ಲಿ ಅರ್ಥ ಏನು ಗೊತ್ತು ಅದಕ್ಕೆ? ಒಂದು ವಸ್ತುವನ್ನು ನೋಡೋದು ಅಂದರೆ ಅದು ಸುಳ್ಳು ಅಂತ ತಿಳಿಯೋದು ಅಂತ ಇವರ ಅರ್ಥ. ಯದೃಶ್ಯಂ ಅಂತಲ್ಲ, ಕಣ್ಣಿಗೆ ಕಾಣೋದೆಲ್ಲ ಸುಳ್ಳು. ಒಂದು ವಸ್ತುವನ್ನು ತಿಳಿಯೋದು ಅಂದರೆ ಸುಳ್ಳು ಅಂತ ತಿಳಿಯೋದು ಅಂತ ಅರ್ಥ. ಸುಳ್ಳು ಅಂತ ತಿಳಿದಾಗುತ್ತೆ ವಸ್ತು. ಅದು ಇದೇ ತಿಳಿಯೋದೇ ಹೊರತು ಇಲ್ಲ ಅಂತ ತಿಳಿವಳಿಕೆ ಅಂತ ಯಾರೂ ಕರೆಯೋದಿಲ್ಲ. ಅರ್ಥ ಆಯ್ತಾ? ಯಾವ ಕೋರ್ಸ್ಗೆ ಕೂಡ ವಿಷಯ ಇರುತ್ತೆ ಹೊರತು ಅಭಾವ ವಿಷಯ ಇರೋದಿಲ್ಲ. ಅದಕ್ಕೆ ಇಂಜಿನಿಯರಿಂಗ್ ಇಲ್ಲ ಅಂತ ತಿಳ್ಕೊಂಡು ಇಂಜಿನಿಯರ್ ಆದ ಅಂತ ಅರ್ಥ ಆಗುತ್ತೆ ಇವ್ರ ಪ್ರಕಾರ. ಮೆಡಿಕಲ್ ಗೊತ್ತಿಲ್ಲ, ಮೆಡಿಕಲ್ ಡಾಕ್ಟ್ರ್ ಆದ ಅಂತ ಆಗುತ್ತೆ. ಅದು ಎಲ್ಲಿ ಸಂಬಂಧ ಇದೆ ಅದಕ್ಕೆ? ತದಭಾವಶ್ಚ ಪೂರ್ವಕರ್ತಂಚ ಅನ್ಯತ್ರ ತಶ್ಚ ತತ್ವಾದೇವ ದೃಷ್ಟಂ. ತದಭಾವಸ್ಯ ತಜ್ಞಾನಪೂರ್ವಕತ್ವಂಚ ಅನ್ಯತ್ರ ತಸ್ಯ ಸತ್ವಾದೇವ ದೃಷ್ಟಂ. ತದಭಾವಸ್ಯ ತಜ್ಞಾನಪೂರ್ವಕತ್ವ. ಅಲ್ಲೂ ಕೂಡ ರಜತ ಅಲ್ಲಿಲ್ಲ, ರಜತನೇ ಇಲ್ಲ ಅಲ್ಲ, ರಜತ ಅಲ್ಲಿಲ್ಲ ಅಷ್ಟೇ. ಬೇರೆ ಕಡೆ ಇದ್ದಿದ್ದಕ್ಕೆ ಅದು ಗೊತ್ತಿದ್ದಕ್ಕೆ ಈಗ ಭ್ರಮೆ ಬಂತೆ ಹೊರತು ಅದಿಲ್ಲರೂ ಬರ್ತಿರಲಿಲ್ಲ. ಅದಕ್ಕೆ ಮಿನಿಮಮ್ 2 ಇರಬೇಕು ಅಂತ ಹೇಳಿದಾರಲ್ಲ. ಒಂದು ಅಧಿಷ್ಠಾನ ಇರಬೇಕು, ಸದೃಶ ವಸ್ತು ಇರಬೇಕು ಅಂತ ಹೇಳಿದ್ದಾರೆ.
ಉಳಿದೆಲ್ಲ ಬೇಕಾದಷ್ಟಿರಬೇಕು, ಮಿನಿಮಮ್ ಅಷ್ಟಿರಬೇಕು, ಬೇರೆ ದಾರಿ ಇಲ್ಲ. ಹಿ ತದಭಾವಸ್ಯ ತಜ್ಞಾನಪೂರ್ವಕತ್ವಂ ಚ ಅನ್ಯತ್ರ. ಕೊಲೆ ಆಗಿದ್ದಾನಿಂದ ಕೊಲೆಗಡಕ ಇರಬೇಕು ಅಂತ ಅರ್ಥ. ಚಾಕು ಚೂರಿ ಬಟ್ ವಿಷ ಹಾಕಿರ್ಬೋದು, ಬೇರೆ ಇರ್ಬೋದು. ಅದು ಇಬ್ಬರು ಅಂತ ಇರಲೇಬೇಕು. ಕೊಲ್ಲಲ್ಪಟ್ಟವನು ಕೊಲೆ ಮಾಡಿದವನು ಇಬ್ಬರು ಇರಲೇಬೇಕು. ಅದಕ್ಕೆ ಮಿನಿಮಮ್ ಎರಡಿರಬೇಕು. ತದೇವ ಚ ಪ್ರಧಾನ ಜ್ಞಾನಾತ್ ಅಪ್ರಧಾನಸ್ಯ ಜ್ಞಾತವದ್ವ್ಯಪದೇಶೋ ಅಸ್ತೇವ. ಅಲ್ಲ, ಬ್ರಹ್ಮಚರ್ಯರು ಎಲ್ಲ ತಿಳ್ಕೊಂಡಾಗ ಆಗ್ತಾರೆ ಅಂತ ಹೇಳ್ತಾರಲ್ಲ ಅಂತ ಕೇಳಿದರೆ ಹೇಳ್ತಾರೆ. ಯಾಕೆ ಪ್ರಧಾನ ಜ್ಞಾನದಿಂದ ಏನು ಬರುತ್ತೆ? ಅಪ್ರಧಾನ ಜ್ಞಾನ ಇರುತ್ತೆ. ಇವತ್ತು ಎಲ್ಲ ಊರು ನೋಡೋದು ಹಾಗೇನೆ. ನಂಗೆ ಮದ್ರಾಸ್ ಗೊತ್ತು, ಹೆಡ್ಲಿ ಗೊತ್ತು ಅಂತ ಹೇಳೋರೆಲ್ಲ ಎಲ್ಲ ಎಕ್ಸ್ಟೆನ್ಷನ್ಗೆ ಹೋಗಿಲ್ಲ, ಸ್ಟ್ರೀಟ್ಗೆ ಹೋಗಿಲ್ಲ, ಎಲ್ಲರೂ ಮಾತಾಡಿಸಿಲ್ಲ. ಪ್ರಧಾನ ಬರ್ನಾಕ್ ನೋಡ್ತಾರೆ, ನೋಡಿದ್ದಾಯಿತು ಅಂತ ಹೇಳ್ಬಿಟ್ಟು. ಅದರಲ್ಲೂ ಪ್ರಧಾನದಲ್ಲಿ ತುಂಬ ಟೈಮ್ ಕಡಿಮೆ ಇದ್ದಾಗ ಅತಿ ಪ್ರಧಾನ ನೋಡಿಬಿಡ್ತಾರೆ ಅಷ್ಟೇ. ಬರೀ ಪ್ರಧಾನ ಅಲ್ಲ, ಅತಿ ಪ್ರಧಾನ ಮಾತ್ರ ನೋಡಿಕೊಂಡು ಆಯಿತು ಅಂತ ಬಂದುಬಿಡ್ತಾರೆ. ಬುಡು ಸುಳ್ಳು ಅಂತ ಅರ್ಥನಾ? ಬುಡು ನೋಡ್ಲಿಕ್ಕಾಗಲಿಲ್ಲ, ಅದು ಪ್ರಧಾನ ನೋಡಿದ್ವಲ್ಲ ಅದಕ್ಕೆ ನೋಡಿದಾಗ ಲೆಕ್ಕ ಅಷ್ಟೇ ಹೊರತು ಅದಲ್ಲ. ಸೊ ಬ್ರಹ್ಮಜ್ಞಾನದಿಂದ ಜಗತ್ತಿನ ಜ್ಞಾನ ಬರುತ್ತೆ ಅಂದ್ರೆ ಅರ್ಥ ಜಗತ್ತು ಸುಳ್ಳಾಗಿದ್ದಕ್ಕೆ ಅಂತ ಅರ್ಥ ಅಲ್ಲ. ಗೊತ್ತಾಯ್ತಾ? ಬ್ರಹ್ಮ ಪ್ರಧಾನನಾದ್ದರಿಂದ ಸರಿ ಹೋಯ್ತು. ಆಫೀಸ್ನಲ್ಲಿ ಒಬ್ರಿಗೆ ಉತ್ತರ ಕೆಲಸ ಸಾಕರು. ಕನ್ಸಲ್ಟ್ ಒಬ್ರು ಗೊತ್ತಿದ್ದರೆ ಎಲ್ಲ ಗೊತ್ತಿದ್ದಾಗ ಲೆಕ್ಕ. ಎಲ್ಲ ಗೊತ್ತಿದ್ದ ಅವನೊಬ್ರು ಗೊತ್ತಿಲ್ಲದೆ ಹೋದರೆ ಏನೂ ಗೊತ್ತಿಲ್ಲ ಅಂತ. ಅದಕ್ಕೆ ದೇವರ ಜ್ಞಾನ ಪ್ರಧಾನ ಅದು ಹೇಳಿದ್ದಾರೆ. ಏತತ್ಪರತಂತ್ರಂತೂ ಸರ್ವಮೇವ ಹರೇ ಸದಾ ವಶಮಿತ್ತೇವ ಜಾನಾತಿ ಸಂಸಾರಾನ್ ಮುಚ್ಚದೇಹಿ ಸ. ದೇವರು ಪ್ರಧಾನ, ಊರಿಗೆ ಇವರು ಪ್ರಧಾನ, ಅವ್ರ ಪರಿಚಯ ಆಯ್ತು ಅಂದರೆ ಊರೇ ಗೊತ್ತು ಹಾಗೆ ಹೇಳಿಬಿಡ್ತಾರೆ. ಅದು ವ್ಯವಹಾರ. ಸತ್ಯನೂ ಅಷ್ಟೇ, ಇದು ಸಂಬಂಧ ಇಲ್ಲ. ಯಥಾ ಪ್ರಧಾನ ಪುರುಷಾಣ, ಅದು ದೃಷ್ಟಾಂತ ಕೊಡ್ತಾರೆ. ಯಥಾ ಪ್ರಧಾನ ಪುರುಷಾಣ ಜ್ಞಾನ ಆಹ್ವಾನ ನಾಶನೈ ಗ್ರಾಮ ಜ್ಞಾತಃ ಆಹೂತಃ ನಾಶಿತಃ ಇತಿ ವ್ಯಪದೇಶ. ಎಷ್ಟು ಒಳ್ಳೆಯ ದೃಷ್ಟಾಂತ. ಯಥಾ ಪ್ರಧಾನ ಪುರುಷಾಣ ಜ್ಞಾನ, ಪ್ರಧಾನ ಪುರುಷಾಣ ಆಹ್ವಾನ, ಪ್ರಧಾನ ಪುರುಷರಿಗೆ ನಾಶ, ಇವೆಲ್ಲ ಆಗಿಬಿಟ್ರೆ ಗ್ರಾಮ ಜ್ಞಾತಃ ಆಹೂತಃ ನಾಶಿತಃ ಇತಿ ವ್ಯಪದೇಶ. ಸ್ವಾಮಿ ಭಿಕ್ಷೆ ಕರೆಯವರೆಲ್ಲ ಏನು ಕರೀತಾರೆ? ಇವು ಬರಬೇಕು ಅಂತ ಕರೀತಾರೆ. ಸ್ವಾಮಿ ಎಡವರ ಸೇವಕರೆಲ್ಲ ಹೇಳಿ ಹೋಗಲ್ಲ ಅಂತ ಹೇಳೋದಿಲ್ಲ, ಯಾರಿಗೆ ಹೇಳೋಕ್ಕೆ ಹೋಗೋದಿಲ್ಲ, ಕರೆಯೋದು ಒಬ್ಬರನ್ನೇ. ಅವರೆಲ್ಲ ಹೇಳದೆ ಬರ್ತಾರೆ ಅವರೆಲ್ಲ ಕೊಂಡು. ಯಾತಕ್ಕೆ? ಪ್ರಧಾನ ಇವರು ಎಲ್ಲ ಹೇಳಿದೆ ಅವರಿಗೆ, ಸ್ವಾಮಿಗಳಿಗೆ ಹೇಳಿಲ್ಲ. ನಾಳೆ ಭಿಕ್ಷೆ ಅವರಿಗೆ ಹೇಳಿ, ಯಾರು ಹೇಳಿದ್ರು ಅಂತ ಕೇಳ್ತಾರೆ ಪಾಪ. ನಾವೆಲ್ಲ ನೀವೇ ತೀರ್ಮಾನ ಮಾಡ್ಕೊಂಡ್ರೆ ಹೋಗೋದು ಇರ್ತಾರೆ. ಅಂದರೆ ಒಬ್ರಿಗೆ ಹೇಳಿದರೆ ಎಲ್ಲರಿಗೂ ಹೇಳಿದಾಗಾಯಿತು. ಅವ್ರೊಬ್ರಿಗೆ ಹೇಳಿದ್ರೆ ಯಾರಿಗೂ ಹೇಳಿಲ್ಲ ಅಂತ ಆಯ್ತು. ಅವ್ರೊಬ್ರಿಗೆ ಹೇಳೇ ಇಲ್ಲ, ಎಲ್ಲರಿಗೂ ಹೇಳಿಬಿಟ್ಟಿದ್ದಾರೆ. ತೊಗೊಂಡು ಏನು ಮಾಡಬೇಕು ಅದನ್ನು? ವರ ಕನ್ಯಾ ವಿಷಯ ಗೊತ್ತಿಲ್ಲ, ಮದುವೆ ಫಿಕ್ಸ್ ಆಗಿದೆ ಅಂದರೆ ಆಗೋ ಹಾಗೆ. ಛತ್ರ ಗೊತ್ತಾಯ್ತಲ್ಲ ಅಷ್ಟೇ. ಹಾಗಲ್ಲ, ಇದಿರಬೇಕು. ಅದಕ್ಕೆ ದೃಷ್ಟಾಂತ ನೋಡಿ. ಒಂದು ಗ್ರಾಮ ನಾಶವಾಯಿತು. ಗ್ರಾಮ ನಾಶವಾಗಿಲ್ಲ, ಗ್ರಾಮದ ಮುಖ್ಯಸ್ಥ ಹೋದ. ಕಂಟ್ರಿ ಪ್ರಧಾನ ಮುಖ್ಯ ವ್ಯಕ್ತಿಗಳಿದ್ದಾಗಿಬಿಟ್ಟೆ ಅಂತ ಅನಾಥವಾಯಿತು ಅಂತ ಕರೀತಾರೆ. ಇಷ್ಟು ಜನ ಇದ್ದಾರಲ್ಲ ಅನಾಥ ಅಂತ ಕೇಳಿದರೆ, ಮುಖ್ಯಸ್ಥ ಹೋದರೆ ಅನಾಥ ಆಯಿತು ಅಷ್ಟೇ. ದೇಶ ಹಾಳಾಯಿತು, ಮನೆ ಹಾಳಾಯಿತು. ಮನೆ ಫಸ್ಟ್ ಕ್ಲಾಸ್ ಆಗಿದೆ ಮನೆ, ಗೊತ್ತಾಯ್ತಾ? 5 ಫ್ಲೋರ್ ಬಿಲ್ಡಿಂಗ್ ಇದೆ, ಮನೆ ಹಾಳಾಯಿತು ಅಂತ ಕರೀತಾರೆ. ಅದಕ್ಕೆ ಕೆಟ್ಟ ಕೆಲಸ ಮಾಡಿಬಿಟ್ಟಿದ್ದಾನು, ಗೊತ್ತಾಯ್ತಾ? ಮನೆ ಹಾಳ ಅಂತ ಕರೀತಾರೆ. ಮನೆ ಮುರಿದಾಕಿಲ್ಲ ಅವನೇನು ಇದು ಮಾಡ್ಲಕ್ಕವನು, ಅವನೇ ಇವುದಲ್ಲ, ಜೆ.ಸಿ. ಬಿಟ್ಕೊಂಡಲ್ಲ ಅವರು, ಗೊತ್ತಾಯ್ತಾ? ಕೆಟ್ಟ ಕೆಲಸ ಮಾಡೋದ ಗೌರವ ಕಳೆದು ಬಿಟ್ಟ, ಮನೆ ಹಾಳಾಯಿತು. ಮನೆ ಉದ್ಧಾರ ಮಾಡಿಬಿಟ್ಟ, ಮನೆ ಮಾರಿದ್ದಾರೆ, ಉದ್ಧಾರ ಮಾಡಿದ ಅಂತ ಕರೀತಾರೆ. ಮಾರಿ ಏನು ಮಾಡಿದ ಅವನು ಪಾಪ? ಒಳ್ಳೆ ಕೆಲಸಕ್ಕೆ ಉಪಯೋಗಿಸಿಬಿಟ್ಟ, ಅದು ಉದ್ಧಾರ ಮಾಡಿದ ಅಂತ ಕರೀತಾರೆ. ಮನೆ ಹೋಗಿಬಿಟ್ಟಿದೆ. ಆ ಅರ್ಥದಲ್ಲಿ ಪ್ರಧಾನವಾದ ಕೆಲಸನ ಆಹೂತಃ ನಾಶಿತಃ. ಮೀಟಿಂಗ್ ಎಲ್ಲರೂ ಬಂದುಬಿಟ್ಟಿದ್ದಾರಾ ಅಂತ ಕೇಳಿದರು. ಚೀಫ್ ಮಿನಿಸ್ಟರ್ ಮೀಟಿಂಗು, ಎಲ್ಲ ಸ್ಟೇಟವರು ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ಆಲ್ ಸ್ಟೇಟ್ಸ್ ಹ್ಯಾವ್ ಕಮ್. ಯಾವ ಸ್ಟೇಟು ಬಂದು ಪ್ರಧಾನ ವ್ಯಕ್ತಿ ಬಂದಿರೋದು ಅಷ್ಟೇ. ಆವಾಗೇನಾಯಿತು? ಆಹೂತಃ ಜ್ಞಾತಃ, ಅವ್ರ ಪ್ರಧಾನ ವ್ಯಕ್ತಿ ಗೊತ್ತು, ಏನೋ ಹಿಮ್ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ನಾಶಿತಃ ಇತಿ ವ್ಯಪದಿ. ಇದೆಲ್ಲ ದೃಷ್ಟಾಂತ ಕೊಡೋದು ಕೂಡ ಎಷ್ಟು ಸಿಂಪಲ್ಲು, ಡೈರೆಕ್ಟು. ಮತ್ತು ಇವ್ರು ಕೊಡ್ಬೇಕಾದ್ರೆ ಕಾಂಪ್ಲಿಕೇಟ್ ಮಾಡಿ ಗ್ರಾಮ ಅಂದರೆ ಏನೋ ಶುರು ಮಾಡಿಬಿಡ್ತಾರೆ. ಆಮೇಲೆ ಪುರುಷ ಅಂದರೆ ಶುರು ಮಾಡಿ ಎಲ್ಲೋ ವಿಷಯಾಂತರಾಗಿ ತಲೆ ಕೆಟ್ಟೋಗ್ಬಿಡೋದು. ಹಾಗಲ್ಲ, ಡೈರೆಕ್ಟ್ ವಿಷಯಗಳು ಹೇಳ್ತಾರೆ. ಬಾಲಸಂಗಮಪಿ ಬೋಧಬುದ್ಧಂ ಇತಿ ವ್ಯಪದೇಶ. ವ್ಯಪದೇಶ ಅಂದ್ರೇನು? ವ್ಯವಹಾರ ಅಂತ, ಗೊತ್ತಾಯ್ತು? ಎಲ್ಲರೂ ಮಾಡಿರೋ ಪ್ರಾಕ್ಟೀಸ್ ಇರೋದು ಹಾಗೇನೆ. ಕಾರಣೇಚ ಪಿತರಿ ಜ್ಞಾತೆ ಪುತ್ರೋ ಜ್ಞಾತ ಇತಿ. ಇನ್ನೊಂದು ದೃಷ್ಟಾಂತ. ಇವ್ರು ಯಾರು ಗೊತ್ತಾ ಅಂತ ಕೇಳಿದರು. ಗೊತ್ತಿಲ್ಲ, ಜವನೆತ ನಿಂತಿದ್ದಾನೆ ಪಾಪ, ಗೊತ್ತಿಲ್ಲ ಅಂತ ಹೇಳಿದ. ಅವರು ಆಚಾರ್ಯರು ಗೊತ್ತಾರ ಅವರಲ್ಲ, ಅವ್ರ ಮಗನೇ ಈಗ ಗೊತ್ತಾಯಿತು. ತಮಾಷೆ, ಇಲ್ದವ್ರಿಗೆ ನೆನಪು ಮಾಡಿ ಹೇಳಿದರು, ಇದ್ದವ್ನು ಈಗ ಗೊತ್ತಾಯಿತು. ಯಾರು ಪ್ರಧಾನ? ತಂದೆ ಪ್ರಧಾನ ವ್ಯಕ್ತಿ. ಹೇಳಿದ ತಕ್ಷಣ ಗೊತ್ತಾಯಿತು. ಅವ್ನು ಕೆಟ್ಟವನಂತೂ ಗೊತ್ತಾಗಲಿಕ್ಕೂ ಉಪಯೋಗ ಆಯಿತು. ಆಗಲಿಲ್ಲ. ಈಗ ಯಥಾ ಕಾರಣೇಚ ಪಿತರಿ ಜ್ಞಾತೆ
ಪುತ್ರೋ ಜ್ಞಾತ ಇತಿ ಜಾನಾಮಿ ಏನಂ ಅಸ್ಯ ಪುತ್ರೋಯಮಿತಿ ವ್ಯಪದೇಶ. ಈಗ ಗೊತ್ತಾಯ್ತು ಅವ್ರ ಮಗ ಅಂತ ಗೊತ್ತಾಯಿತು, ಐ ನೋ ಹಿಮ್. ಈ ಮಾತು ಅರ್ಥ ಮಾಡಿಕೊಂಡ್ರೆ ಎಷ್ಟು ಒಳ್ಳೆಯ ಎಕ್ಸಾಂಪಲ್ ಅದು. ಅದಕ್ಕೆ ದೇವ್ರ ಬಗ್ಗೆ ತಿಳ್ಕೊಂಡ್ರೆ ಜೀವನ ಬಗ್ಗೆ ಗೊತ್ತಾದಾಗ ಲೆಕ್ಕ, ಚೈತನ್ಯ ಇತ್ಯಾದಿಗಳ ದೃಷ್ಟಿಯಿಂದ. ಏವಂ ಮಾತ್ರಾಪಿ ಏತ ಸೃಷ್ಟಂ ಸರ್ವಮಿತ್ಯಾದಿ, ಎಲ್ಲ ದೇವರು ಮಾಡಿದ್ದು ಅಂತ ಹೇಳಿದಾಗ ಎಲ್ಲ ಗೊತ್ತಾದಾಗ ಲೆಕ್ಕ. ಮಾಡಿದವರು ಯಾರು ಅಂತ ಆರ್ಟಿಸ್ಟ್ ಗೊತ್ತಾಗಿಬಿಟ್ರೆ ಏನಾಯ್ತು, ಅಲ್ಲಿಗೆ ಆರ್ಟ್ನ ಪರಿಚಯ ಆದಾಗ ಲೆಕ್ಕ. ಅದನ್ನೆಲ್ಲ ಹೇಳ್ತಿದ್ದಾರೆ. ಅಲ್ಲಿಗಿರಲಿ. ಮತ್ತು ನಾಳೆ ಪಾಠ ಇರೋದಿಲ್ಲ, ಪಾಠ್ಯ ಗೊತ್ತಾಯ್ತಾ, ಅಫಿಷಿಯಲ್ ಆದ್ದರಿಂದ ಯೋಚನೆ ಇಲ್ಲ. ಅಲ್ಲಿ ಇರಲಿ ಬಿಡಲಿ, ಎಕ್ಸ್ಟೆಂಡೆಡ್ ಪಾಠ್ಯ ಇದ್ದಾಗ. ಆಮೇಲೆ ಹಬ್ಬಗಳಿದೆಯಲ್ಲ, ಗಣೇಶ ಚತುರ್ಥಿ ಇದ್ದರೆ ಅವತ್ತು ಯೋಚನೆ ಇಲ್ಲ. ಅದು 2 ದಿವಸ ಇಲ್ಲ ಹೋಯಿತು. ಇನ್ನು 5 ದಿವಸ ಪಾಠ ಇರೋದಿಲ್ಲ ಅಷ್ಟೇ. 5 ದಿವಸ ಪಾಠ ಇರೋದಿಲ್ಲ. ಊರಲ್ಲಿ ಮೈಸೂರು ಪ್ರೋಗ್ರಾಮ್ ಆದ್ದರಿಂದ. ಹೌದು, ಬರೋದು ಮತ್ತೆ 22ರಿಂದ ಪಾಠ ಇರೋದು. 22ರಿಂದ ಅಲ್ಲಿ ಮೈಸೂರಲ್ಲಿ ಬಂದ ಮೇಲೆ 1ನೇ ತಾರೀಕಿಂದ